ಭಾಷೆಯಷ್ಟು ಅಶಕ್ತವಾದಂಥ ವಾಹನ ಇನ್ಯಾವುದೂ ಇಲ್ಲ. ಡಿವಿಷನ್ ಹೇಳ್ತಾರೆ ಹೊರಟು ಯಾನವ ಭಾಷೆ ಮಂಕುತಿಮ್ಮ ಅಂತ. ಹೊರಟು ಭಾಷೆ, ಹೊರಟು ಯಾನ ಅದು. ಅದನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ನಮಗೆ ಭಾಷೆ ಬಿಟ್ಟರೆ. ನೋಡಿ, ಆರೋಗ್ಯನೇ ಇಲ್ಲ, ಅಯ್ಯೋ ವೆಂಟಿಲೇಟರಲ್ಲೇ ಇದ್ದಾನೆ, ಏನು ಮಾಡೋಕ್ಕಾಗ್ತದೆ, ಬದುಕಿ ಪ್ರಯೋಜನ ಇಲ್ಲ ಅನಿಸ್ಬಿಡುತ್ತೆ ಆ ಹೊತ್ತಿಗೆ. ಅದಕ್ಕೆ ಆರೋಗ್ಯ ಚೆನ್ನಾಗಿರುವವರೆಗೂ ಬದುಕಬೇಕು. ಒಂದು ತಿಂಗಳಲ್ಲಿ 2,000 ಬರೆಯೋದು, ಅದು ಇದೆ ನಿರ್ಯತ್ನ ಸ್ವತಂತ್ರ ದಿನ. ಬರೆದದ್ದೆಲ್ಲ ಕಾವ್ಯ ಆಗಿಬಿಡುತ್ತೆ, ಬರೆದದ್ದೆಲ್ಲ ಒಂದು ಚೌಪತಿ ಆಗಿಬಿಡುತ್ತೆ, ಆ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಸಿದ್ಧರೆಂದರೆ ಯಾರು ಮನವನೋಯಿಸದಾದ, ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ. ಅದ್ಭುತ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಒಂದು ವಿಚಾರ ಮರ್ತುಬಿಟ್ಟಿದ್ದೆ, ಶಿವಪ್ಪನವರ ಮಗಳು ಹಾಗೂ ಮಗ ಸಹ ಬಂದಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತ. ಬಹುಶಃ ಇಂಥ ಕ್ಷಣಗಳೇ ನಮಗೆ ಮುಂದೆ ಕಥೆಗಳಾಗಿ ನಮ್ಮ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಹಂಚ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ. ಈಗ ಮುದ್ದು ರಾಮನ ವಚನ ಗಾಯನ ಆಗುತ್ತೆ. ಹಾಡ್ತಾ ಇರೋರು ಶ್ರೀಮತಿ ಶುಭಾ ರಾಘವೇಂದ್ರ ಹಾಗೂ ಅವರ ಮಗಳು ಕುಮಾರಿ ತನುಶ್ರೀ. ಇಬ್ಬರೂ ಟಿ ವಿಲಿ ತುಂಬ ನೋಡಿರ್ತೀವಿ ಸಾಮಾನ್ಯ ಹಾಡಿನ ಕಾರ್ಯಕ್ರಮಗಳಲ್ಲಿ. ಶುಭಾ ರಾಘವೇಂದ್ರ ಅವರು ಫೋಕ್ ಮ್ಯೂಸಿಕ್ಗೆ ಬಹುಶಃ ಕರ್ನಾಟಕದ ಲೀಡಿಂಗ್ ನೇಮ್ ಅಂತ ಹೇಳ್ಬೋದು. ಅವ್ರ ಮಗಳು ಸಹ ಅದ್ಭುತ ಪ್ರತಿಭೆ. ಇವತ್ತು ಅವರಿಬ್ಬರು ಮುದ್ದುರಾಮನ ವಚನ ಗಾಯನ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ಶಿವಪ್ಪ ಸರ್ ಅವರಿಗೆ ಡಿ ವಿ ಜಿಯವರ ಪ್ರತಿಷ್ಠಾನದ ಪರವಾಗಿ ಡಿ ವಿ ಜಿ ಪ್ರಶಸ್ತಿ ಪಡೆದಿರುವಂಥದ್ದು ನಮಗೆ ಬಹಳ ಸಂತೋಷಕರವಾಗಿದೆ. ಮುದ್ದುರಾಮನ ಕೆಲವಷ್ಟು ಚೌಪದಿಯನ್ನು ನಾವು ಸಾಂಗತ್ಯ ಶೈಲಿಯಲ್ಲಿ ಹಾಗೂ ಗಮಕ ಶೈಲಿಯಲ್ಲಿ ಹಾಡಲಿದ್ದೇವೆ. ಹಾಗೆ ಸಂತನೆಂದರೆ ಯಾರು, ಅದು ಅವರ ಬಹಳ ಪ್ರಸಿದ್ಧವಾದಂತಹ ಗೀತೆ, ಸಿದ್ದೇಶ್ವರರ ಮೇಲೆ ರಚನೆ ಮಾಡಿರ್ತಕ್ಕಂಥದ್ದು. ಆ ಹಾಡನ್ನು ಕೂಡ ಇವತ್ತು ನಾನು ಹಾಗೂ ತನುಶ್ರೀ ಪ್ರಸ್ತುತಪಡಿಸ್ತಾ ಇದ್ದೇವೆ. ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದೋ. ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದೋ. ಕೈ ಮುಗಿಯೋ ಆ ಹಿರಿಯ ಚೇತನದ ಎದುರಲ್ಲಿ, ಕೈ ಮುಗಿಯೋ ಆ ಹಿರಿಯ ಚೇತನದ ಎದುರಲ್ಲಿ ಭವ್ಯತೆಯ ಮೇರುಗುಣ ಮುದ್ದುರಾಮ, ಭವ್ಯತೆಯ ಮೇರುಗುಣ ಮುದ್ದುರಾಮ, ಭವ್ಯತೆಯ ಮೇರುಗುಣ ಮುದ್ದುರಾಮ, ಭವ್ಯತೆಯ ಮೇರುಗುಣ ಮುದ್ದುರಾಮ. ಉಪದೇಶ ನೀಡಲಿಕ್ಕೆ ಇಹರು 1000 ಮಂದಿ, ಉಪದೇಶ ನೀಡಲಿಕ್ಕೆ ಇಹರು 1000 ಮಂದಿ, ನುಡಿದಂತೆ ನಡೆಬವರು ಬೆರಳೆಣಿಕೆಯಷ್ಟು. ಉಪದೇಶ ನೀಡಲಿಕ್ಕೆ ಇಹರು 1000 ಮಂದಿ, ನುಡಿದಂತೆ ನಡೆಬವರು ಬೆರಳೆಣಿಕೆಯಷ್ಟು. ಯೋಗ ನಿರತರು ಇವರು ಆತ್ಮಾನುಸಂಧಿಗಳು, ಯೋಗ ನಿರತರು ಇವರು ಆತ್ಮಾನುಸಂಧಿಗಳು. ಸಿದ್ಧರೆಲ್ಲದರೆಗಿವರೆ ಮುದ್ದುರಾಮ,
ಸಿದ್ಧರೆಂದರೆ ಇವರೇ ಮುದ್ದು ರಾಮ, ಸಿದ್ಧರೆಂದರೆ ಇವರೇ ಮುದ್ದು ರಾಮ, ಸಿದ್ಧರೆಂದರೆ ಇವರೇ ಮುದ್ದು ರಾಮ. ಸಮಚಿತ್ತ ಅನುಕಂಪೆ ನಿರ್ಮಮತೆ ಉತ್ತಮಿಕೆ, ಸೌಜನ್ಯ ಔದಾರ್ಯ ಗುಣಭರಿತರಿವರು. ಸಮಚಿತ್ತ ಅನುಕಂಪೆ ನಿರ್ಮಮತೆ ಉತ್ತಮಿಕೆ, ಸೌಜನ್ಯ ಔದಾರ್ಯ ಗುಣಭರಿತರಿವರು. ಮಹನೀಯರಾದವರ ಬಾಳೆ ಮಗೆ ಮಾದರಿಯೋ, ಮಹನೀಯರಾದವರ ಬಾಳೆ ಮಗೆ ಮಾದರಿಯೋ. ಇವರ ಕಥೆ ಚಿರಸ್ಫೂರ್ತಿ ಮುದ್ದು ರಾಮ, ಇವರ ಕಥೆ ಚಿರಸ್ಫೂರ್ತಿ ಮುದ್ದು ರಾಮ. ಜ್ಞಾನದ ಸೋಹದಲ್ಲಿ ಕಾಯಕವ ಕಂಡವರು, ತನ್ನದೆನ್ನುವುದ ನಿರತ ಮರೆತ ನಿರ್ಮೋಹಿ. ಜ್ಞಾನದ ಸೋಹದಲ್ಲಿ ಕಾಯಕವ ಕಂಡವರು, ತನ್ನದೆನ್ನುವುದ ನಿರತ ಮರೆತ ನಿರ್ಮೋಹಿ. ಗರ್ವ ಬಂಡೆಯ ಬಡೆದ ವಿನಯಶೀಲರು ಇವರು, ಗರ್ವ ಬಂಡೆಯ ಬಡಿದ ವಿನಯಶೀಲರು ಇವರು. ಇವರೇ ಸಿದ್ಧೇಶ್ವರರು ಮುದ್ದು ರಾಮ, ಇವರೇ ಸಿದ್ಧೇಶ್ವರರು ಮುದ್ದು ರಾಮ, ಇವರೇ ಸಿದ್ಧೇಶ್ವರರು ಮುದ್ದು ರಾಮ, ಇವರೇ ಸಿದ್ಧೇಶ್ವರರು ಮುದ್ದು ರಾಮ. ಬಂದಿತ್ತ ಮೆರೆಯದೆಯ ನಡೆದು ಮೌನದಿ ಮೆಲ್ಲ ಈಕ್ಷಿಸುತ್ತ ಹೂಬನದ ಚಲಿಸಿದವರಿವರು. ಬಂದಿತ್ತ ಮೆರೆಯದೆಯ ನಡೆದು ಮೌನದಿ ಮೆಲ್ಲ ಈಕ್ಷಿಸುತ್ತ ಹೂಬನದ ಚಲಿಸಿದವರಿವರು. ಅರಿವುದ ಸೋಹದಲ್ಲಿ ತೃಪ್ತಿ ಕಂಡವರಿವರು, ಅರಿವುದ ಸೋಹದಲ್ಲಿ ತೃಪ್ತಿ ಕಂಡವರಿವರು. ಇವರು ಸಿದ್ಧೇಶ್ವರರು ಮುದ್ದು ರಾಮ, ಇವರು ಸಿದ್ಧೇಶ್ವರರು ಮುದ್ದು ರಾಮ, ಇವರು ಸಿದ್ಧೇಶ್ವರರು ಮುದ್ದು ರಾಮ, ಇವರು ಸಿದ್ಧೇಶ್ವರರು ಮುದ್ದು ರಾಮ. ನೊಂದೆದೆಗೆ ಸಾಂತ್ವನದ ಹುಣ್ಣಿಮೆಯ ತಂಪಾದೆ, ಕತ್ತಲೆಯ ದಾರಿಯಲ್ಲಿ ಅರಿವು ಸೊಡರಾದೆ. ನೊಂದೆದೆಗೆ ಸಾಂತ್ವನದ ಹುಣ್ಣಿಮೆಯ ತಂಪಾದೆ, ಕತ್ತಲೆಯ ದಾರಿಯಲ್ಲಿ ಅರಿವು ಸೊಡರಾದೆ. ಮೇಣ ಬತ್ತಿಯ ತೆರದಿ ಕರಕರಗಿ ಬೆಳಕಾದೆ, ಮೇಣಬತ್ತಿಯ ತೆರದಿ ಕರಕರಗಿ ಬೆಳಕಾದೆ. ನೀನೆ ಆರದ ಹಣತೆ ಮುದ್ದು ರಾಮ, ನೀನೆ ಆರದ ಹಣತೆ ಮುದ್ದು ರಾಮ, ನೀನೆ ಆರದ ಹಣತೆ ಮುದ್ದು ರಾಮ, ನೀನೆ ಆರದ ಹಣತೆ ಮುದ್ದು ರಾಮ. ಇದು ತನುಶ್ರೀಗೆ ಅಷ್ಟು ಆರೋಗ್ಯ, ಅವಳಿಗೆ 4-5 ದಿವಸದಿಂದ ವೈರಲ್ ಫೀವರು. ಶಿವಪ್ಪ ಸರ್ ಅವರಿಗೆ ಗೌರವಾರ್ಥವಾಗಿ ಸಂತನೆಂದರೆ ಯಾರು ಹಾಡಲಿಕ್ಕೆ ಬಂದಿದ್ದಾಳೆ. ಏನಾದರೂ ಗಂಟ್ಲಲ್ಲಿ ಏನಾದರೂ ತೊಂದರೆಗಳಿದ್ರೆ ದಯವಿಟ್ಟು ಕ್ಷಮೆ ಕೋರುತ್ತಾ ಈ ಒಂದು ಹಾಡನ್ನು ಹಾಡ್ತಾ ಇದ್ದೀವಿ. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡ
ಬಂದವನು ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋರಾತ ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋರಾತ ಪರಮ ಗುರು ಸಾಧು ಮುದ್ದು ರಾಮ ಪರಮ ಗುರು ಸಾಧು ಮುದ್ದು ರಾಮ ಬೇಕು ಬೇಡಗಳಿಲ್ಲ ಕೋಪ ತಾಪಗಳಿಲ್ಲ ಹುಸಿ ಮಾತು ಬಿರು ನುಡಿಗಳು ಹೊಂದಿಲ್ಲ ಮನದಿ ಬೇಕು ಬೇಡಗಳಿಲ್ಲ ಕೋಪ ತಾಪಗಳಿಲ್ಲ ಹುಸಿ ಮಾತು ಬಿರು ನುಡಿಗಳು ಹೊಂದಿಲ್ಲ ಮನದಿ ತನ್ನದೆನ್ನುವುದನ್ನೆಲ್ಲ ಮರೆತು ನಿಂತವನಾದ ತನ್ನದೆನ್ನುವುದನ್ನೆಲ್ಲ ಮರೆತು ನಿಂತವನಾದ ಸಂತನೆಂದರೆ ಯೋಗಿ ಮುದ್ದು ರಾಮ ಸಂತನೆಂದರೆ ಯೋಗಿ ಮುದ್ದು ರಾಮ ನಾಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ ನಾಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ ಜಾತಿ ಮತ ಪಥದಿಂದ ದೂರವನಾತ್ಮ ಜಾತಿ ಮತ ಪಥದಿಂದ ದೂರವನಾತ್ಮ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಶರಣ ಶಿವ ಕಿಂಕರನೋ ಮುದ್ದು ರಾಮ ಶರಣ ಶಿವ ಕಿಂಕರನೋ ಮುದ್ದು ರಾಮ ಅನುಭವದ ನಿಂದ ನಿಜವರಿತ ಸಿದ್ಧನಿಗೆ ಉಪ್ಪರಿಗೆ ಹಂಗೇನು ಬರಿಗುಡಿಸಿಲೇನು ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದಮಗೆ ಅವನಾತ್ಮ ನಿರ್ಮಲವೋ ಮುದ್ದು ರಾಮ ಅವನಾತ್ಮ ನಿರ್ಮಲವೋ ಮುದ್ದು ರಾಮ ಬಿತ್ತಿ ಭಕ್ತಿಯ ಬೀಜ ಶ್ರದ್ಧೆ ನೇಗಿಲ ಬಳಸಿ ಉಳುಮೆ ನೀ ಮಾಡುತ್ತಿರೋ ದುಡಿಮೆಯತ್ತಿಂದ ತೋರು ಸರಿ ಆಸಕ್ತಿ ಮುಕ್ತಿ ಫಲ ಬೆಳಸಿನಲೇ ಯೋಗಿ ಪುಂಗವನಾಗು ಮುದ್ದು ರಾಮ ಯೋಗಿ ಪುಂಗವನಾಗೋ
ಮುದ್ದು ರಾಮ ಮುದ್ದು ರಾಮ ಆ ಆ ಕಥೆಯಲ್ಲಿ ಒಂದು ವಿಚಾರ ಅಥವಾ ಒಂದು ಮಾತು ಬರುತ್ತೆ. ನೀವೇನಾದ್ರು ಹೇಳಿ ಈಗ ಕಾಲ ತುಂಬ ಕೆಟ್ಟೋಗಿದೆ ಅಂತ. ನನ್ನ ಪ್ರಕಾರ ಬಹುಶಃ ಕಾಲಕ್ಕೂ ಅರಿಷಡ್ವರ್ಗಗಳಿದ್ದು ಅದಕ್ಕೂ ಕೋಪ ಅನ್ನೋದಿದ್ದರೆ ನಮ್ಮನ್ನು ಯಾರನ್ನೂ ಇಲ್ಲಿ ಉಳಿಸ್ತಾನೆ ಇರಲಿಲ್ಲ ಅನ್ಸುತ್ತೆ. ನಾವು ಯಾಕೆ ಕಾಲ ಕೆಟ್ಟೋಯ್ತು ಅಂತ ಹೇಳ್ತೀವಿ? ಕಾಲದ್ದೇನು ತಪ್ಪಿಲ್ಲ. ಕೆಟ್ಟೋಗಿರೋದು ಬಹುಶಃ ಮಾನವನ ಆಲೋಚನೆಗಳು ಹಾಗೂ ಮನಸ್ಥಿತಿಗಳು. ಆದರೆ ಕಾಲ ಹೆಂಗಿರು ನಮ್ಮನ್ನು ವಾಪಸ್ ಕೇಳಲ್ವಲ್ಲ ಅಂದ್ಬಿಟ್ಟು ಕಾಲದ ಮೇಲೆ ಹಾಕ್ಬಿಡ್ತೀವಿ. ಇದಕ್ಕೆ ಒಂದು ಹಂತಕ್ಕೆ ಮಾಧ್ಯಮಗಳು ಕಾರಣ. ಕೆಟ್ಟದನ್ನು ತುಂಬ ವೈಭವೀಕರಿಸಿ ವಿಜೃಂಭಿಸಿ ತೋರಿಸ್ತಾ ಇದ್ದಾರೆ. ಬಹುಶಃ ಸಮಾಜದಲ್ಲಿ ಎಲ್ಲ ಕಡೆ ಬರೀ ಕೆಟ್ಟದೇ ಆಗ್ತಿದೆ ಅನ್ನೋ ಒಂದು ಭ್ರಮೆ ಜನರಿಗೆ ಬರೋ ಸಮಯದಲ್ಲಿ ಒಬ್ಬ ವ್ಯಕ್ತಿ ಖಂಡಿತ ಸಮಾಜ ಅಂದರೆ ಬರೀ ಕೆಟ್ಟದಲ್ಲ, ಇಲ್ಲಿ ಒಳ್ಳೆಯದು ಸಹ ಇದೆ, ಆದರೆ ಒಳ್ಳೆಯದನ್ನು ನೋಡೋ ಒಂದು ಕಣ್ಣು ದೃಷ್ಟಿ ನಮ್ಮಲ್ಲಿ ಇರಬೇಕು ಅಂತ ಹೇಳಿ ಕರುಣಾಳು ಬಾ ಬೆಳಕೆ ಅಂತ ಹೇಳಿ ಒಂದಷ್ಟು ಲೇಖನಗಳನ್ನ ಬರೆಯೋಕ್ಕೆ ಶುರು ಮಾಡಿದ್ರು ಮತ್ತು ಯೂಟ್ಯೂಬ್ನಲ್ಲಿ ಅದ್ರ ಬಗ್ಗೆ ಮಾತಾಡಿ ವಿಡಿಯೋಗಳನ್ನ ಹಾಕಿದ್ರು. ಈ ಕರುಣಾಳು ಬಾ ಬೆಳಕೆ ಅನ್ನೋ ಮೂಲಕ ನಮ್ಮ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವ್ರು ಏನು ಮಾಡಿದ್ರು ಅಂದರೆ ಸಮಾಜದಲ್ಲಿರೋ ಒಳ್ಳೆಯದನ್ನು, ಸಮಾಜದಲ್ಲಿರೋ ಎಂಕರೇಜಿಂಗ್ ಫ್ಯಾಕ್ಟರ್ಸ್ನ ಎತ್ತಿ ಹಿಡಿದು ಸಮಾಜ ಅಂದರೆ ಬರೀ ಕೆಟ್ಟದ್ದು ಮಾತ್ರ ಅಲ್ಲ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ನಮಗೆಲ್ಲ ತಿಳಿಪಡಿಸಿದ್ರು. ಈಗ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಇಂದಿನ DVG ಪ್ರಶಸ್ತಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಅದಕ್ಕೆ ಕಾರಣರು ಆದಂಥ ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾದಂಥ ಶ್ರೀ KC ಶಿವಪ್ಪನವರೇ, ಅಧ್ಯಕ್ಷರಾದಂಥ ನಟೇಶ್ರವರೇ, ವಸಂತ ಭಾರದ್ವಾಜರವರೇ, ಹಾಗೂ DVG ಬಳಗವನ್ನು ಕಟ್ಟಿ DVG ಮಾತುಗಳನ್ನು, ಚಿಂತನೆಗಳನ್ನು ಪ್ರಪಂಚಾದ್ಯಂತ ಹರಡುತ್ತಿರುವಂಥ ಕನಕರಾಜರವರೇ, ಎಲ್ಲ ಸ್ನೇಹಿತರೆ, ತುಂಬ ಸಂತೋಷದ ದಿವಸ ಇವತ್ತು. ಮೊಟ್ಟ ಮೊದಲಿಗೆ ನಾನು ಈ ಪ್ರಶಸ್ತಿಗೆ ಪುರಸ್ಕೃತರಾದಂಥ ಶ್ರೀಮಾನ್ KC ಶಿವಪ್ಪನವರನ್ನ ಮನದುಂಬಿ ಅಭಿನಂದಿಸ್ತೇನೆ. ಅವರಿಗೆ ನನ್ನ ಗೌರವಗಳನ್ನು ಸಮರ್ಪಣೆ ಮಾಡ್ತೇನೆ. ಒಂದು ಮಾತು ನಾನು ಹೇಳಲೇಬೇಕು. ಅವ್ರು ಹೇಳಿದರು, ನನಗೆ ಇಷ್ಟು ವಯಸ್ಸಾಗಿದೆ, ನನಗೆ ಯಾಕೆ ಸನ್ಮಾನ ಮಾಡ್ತೀರಿ ಅಂತ. ಅವರಿಗೆ ಸನ್ಮಾನ ಮಾಡೋದ್ರಿಂದ DVG ಪ್ರಶಸ್ತಿ ಹೆಚ್ಚಾಯಿತು, ಬೆಲೆ ಹೆಚ್ಚಾಯಿತು. ಅವರಿಗೆ DVG ಪ್ರಶಸ್ತಿ ಬಹಳ ಮುಖ್ಯ ಅಲ್ಲ, ಆದರೆ ಆ ಪ್ರಶಸ್ತಿ ಕೊಟ್ಟದ್ರಿಂದ DVG ಪ್ರಶಸ್ತಿಗೊಂದು ಹೆಚ್ಚಿನ ಘನತೆ ಬಂತು ಅಂತ ನಾನು ನಂಬ್ಕೊಂಡಿದ್ದೆ. 30,000 ಚೌಕತಿಗಳನ್ನು ಬರೆಯೋದಂದರೆ ತಮಾಷೆ ಅಲ್ಲ. ಪ್ರಯತ್ನ ಮಾಡಿ ನೋಡಿ. ಇಡೀ ದಿವಸ ಒದ್ದಾಡಿದ್ರೆ ಒಂದು ಬರೆಯೋಕ್ಕಾಗಲ್ಲ. ಯಾಕೆ ಹೇಳ್ತೀನಿ ಅಂದರೆ ಬರಿಬೋದು. ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ಸಾಹಿತಿಗಳಲ್ಲಿ 2 ರೀತಿ ಇದ್ದಾರೆ, ಒಬ್ಬರು ಸಾಹಿತಿಗಳು, ಇನ್ನೊಬ್ಬರು ಬರೆಯೋರು ಅಂತ. ಬರೆಯೋದು ಬೇಕಾದಷ್ಟು ಬರಿಬೋದು, ಆದರೆ ಅದನ್ನು ಆಳವನ್ನು ಮುಟ್ಟಿಸಿ, ತಾವು ನೋಡಿದ್ದೀರಿ ಈಗ ತನುಶ್ರೀ ಮತ್ತು ಶುಭ ಅವರು ಹಾಡ್ತಿರ್ಬೇಕಾದ್ರೆ ಸಂತನೆಂದರೆ ಯಾರು ಹೇಳಿದ ಎಲ್ಲರ ಕಣ್ಣನ್ನು ಒದ್ದೆ ಆಗಿತ್ತು. ಈ ಭಾಷೆಗಿರುವಂಥ ಶಕ್ತಿ ಅದ್ಭುತವಾದದ್ದು. ಭಾಷೆಯಷ್ಟು ಅಶಕ್ತವಾದಂಥ ವಾಹನ ಇನ್ಯಾವುದೂ ಇಲ್ಲ. ಡಿವಿಷನ್ ಹೇಳ್ತಾರೆ, ಹೊರಟು ಯಾನವ ಭಾಷೆ ಮಂಕುತಿಮ್ಮ ಅಂತ. ಹೊರಟು ಭಾಷೆ, ಹೊರಟು ಯಾನ ಅದು. ಅದನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ನಮಗೆ. ಭಾಷೆ ಬಿಟ್ಟರೆ ಏನು ಹೇಳಿದ್ರು ಭಾಷೆಯಲ್ಲೇ ಹೇಳಬೇಕು. ಆದರೆ ಭಾಷೆಗೆ ಎಂಥ ಅದ್ಭುತ ಶಕ್ತಿ ಇದೆ ಅಂದರೆ, ಶಕ್ತಿ ಭಾಷೆ ಅಕ್ಷರ ಅದು ಬರೀ ಓದುವಂಥದ್ದು. ಆದರೆ ಓದುವಾಗ ಹುಟ್ಟಿಯಲ್ಲಿ ಹೃದಯದಲ್ಲಿ ತುಡಿತ ಎಬ್ಬಿಸುತ್ತಲ್ಲ, ಅದು ಕಣ್ಣಂಚಿನಲ್ಲಿ ನೀರು ಬರ್ಸುತ್ತಲ್ಲ, ಅದು ಎಂಥ ಭಾಷೆ ಅದು. ಅದು ಮನುಷ್ಯನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಜೀವ ತುಂಬಿದಾಗ ಅದು ಅದ್ಭುತ ಕಾವ್ಯವಾಗಿ ನಿಂತ್ಕೊಳ್ಳುತ್ತೆ. ಅದು ಶಿವಪ್ಪನವ್ರಿಗೆ ಸಿದ್ಧಿಸ್ಬಿಟ್ಟಿದೆ. 30,000 ಬರೆಯೋದು ಬರೀ ಬರವಣಿಗೆ ಅವ್ರು ಯಾರಿಗೋಸ್ಕರ ಬರೆದದ್ದಲ್ಲ, ತಮಗೋಸ್ಕರ ಬರೆದದ್ದು.
ತಮ್ಮ ಸಂತೋಷಕ್ಕೋಸ್ಕರ ಬಂದಿದ್ದರು. ಇದೇ ನಾನು ಕೂತ್ಕೊಂಡಾಗ ಕನಕರಾಜು ನನ್ನ ಕಿವಿಯಲ್ಲಿ ಕೇಳಿದರು, ಇಷ್ಟು ಬರೀತಾರಲ್ಲ ನೆನಪಿರುತ್ತೆ ಅವ್ರಿಗೆ ಬರೆದವ್ರಿಗೆ ಅಂತ. ನೆನಪಿರುತ್ತೆ ಅಂತ ಏನು ಬೇಕಾಗಿಲ್ಲ. ನಾನು ಗುಂಡಪ್ಪನವ್ರನ್ನೂ ಕೇಳಿದ್ದೆ ಪ್ರಶ್ನೆನ. ಅವ್ರು ಯಾವಾಗ ಗುಣಗೋರು ಗುಣಗ್ಬಿಟ್ಟು ಅದು 2ನೇ 3ನೇ ಸಾಲ ಏನೋ ಮರೆತು ಹೋಗಿದೆ ಅನ್ನೋರು, ಅವರೇ ಬರೆದದ್ದು. ನೆನಪಿರಬೇಕು ಅಂತಲ್ಲ, ಆದರೆ ಆಗ ನೆನಪಿತ್ತಲ್ಲ ಬರಿಬೇಕಾದ್ರೆ. ಯಾವುದೋ ಒಂದು ಭಾವನೆಯ ಒತ್ತಡ ಬರುತ್ತಲ್ಲ. ನನ್ನ ನೆನಪಿದೆ, ಈ ಸಾಹಿತ್ಯ ಸೃಷ್ಟಿ ಅನ್ನೋದು ಪ್ರಸವ ಕ್ರಿಯೆ ಇದ್ದ ಹಾಗೆ. ಸುಮ್ಮನೆ ನೆನಪಿದ್ದಾಗ ಒಂದು ಬರೆದದ್ದು ಆಗೋಲ್ಲ. ಅದು ಆ ಒಳಗಡೆ ಒತ್ತಡ ಉಕ್ಕಿ ಬರಬೇಕು. ಬರೀಲಾರದೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಬರೆದಾಗ ಮಾತ್ರ ಅತ್ಯುತ್ತಮ ಕೃತಿ ಹೊರಗೆ ಬರುವಂಥ. ಸಾಮಾನ್ಯವಾಗಿ ಬರೋಲ್ಲ ಆ ಥರದ್ದು. ಅದ್ಭುತವಾಗಿ ಒಳಗೆ ಒತ್ತಡ ಬಂದ್ಬಿಡುತ್ತೆ, ಇದನ್ನು ಹಾಕಲೇಬೇಕು ಹೊರಗಡೆ ಅಂತ. ಅದು ಹಾಕಿದಾಗ ತುಡಿತ ಬಂದಾಗ ಅದು ಬರುತ್ತೆ. ನಾನು ಒಂದ್ಸಲ ಕೆ ಎಸ್ ನರಸಿಂಹಸ್ವಾಮಿ ಅವ್ರನ್ನ ಕೇಳಿದ್ದೆ ಇದನ್ನು. ನನಗೆ ಅದು ಭಾಳ ಇಷ್ಟ. ಅತ್ತಿತ್ತ ನೋಡದಿರು ಅತ್ತು ಹೊರಡಾಡದಿರು ಭಾಳ ಇಷ್ಟ ನನ್ನ ಪದ್ಯ. ಅದರಲ್ಲಿ ಒಂದು ರೂಪಕ ಬರುತ್ತೆ, ಪಟ್ಟದ ಆನೆ ಮೇಲೆ ಪುಟ್ಟ ಮಗುವೆ ಅಂತ. ಏನು ರೋಮಾಂಚನ ಆಗಿಬಿಡುತ್ತೆ ನೆನೆಸ್ಕೊಂಡ್ರೆ ಅದನ್ನು. ಪಟ್ಟದ ಆನೆ ನೆನೆಸ್ಕೋಬೇಕು, ಅಷ್ಟೆತ್ತರ ಇರುವಂಥ ಆನೆ, ದೊಡ್ಡ ಅಂಬಾರಿ ಇದೆ, ಒಂದು ಪುಟ್ಟ ಮಗು ಕೂತ್ಕೊಂಡಿದೆ ಒಳಗಡೆ. ಇದು ಹೆಂಗೆ ಬಂತು ಸರ್ ನಿಮ್ಮ ತಲೆಗೆ ಅಂತ ಕೇಳಿದೆ ನರಸಿಂಹಸ್ವಾಮಿಗಳನ್ನ. ಏನೋಪ್ಪ ಅಮೃತ ಕ್ಷಣ ಅವತ್ತು ಬಂತು, ಮರುದಿವಸ ಬರೆದ್ರೆ ಬರ್ತಿರ್ಲಿಲ್ಲ ಅದು ಒಂದು. ಇದು ಅದ್ಭುತ ಸರ್ ಕವಿಗಾಗುವಂಥದ್ದು. ಆ ಕ್ಷಣದಲ್ಲಿ ಬಂದಂಥ ಭಾವನೆಯ ಉದ್ರೇಕ ಇದೆಯಲ್ಲ, ಯಾವುದೋ ಪದ ಸೃಷ್ಟಿ ಮಾಡಿಬಿಡುತ್ತೆ ಅದು. ಅದನ್ನೇ ಮರುದಿವಸ ಅಲ್ಲ, 1 ತಾಸು ಬಿಟ್ಟು ಬರೆದ್ರೂ ಬರಲ್ಲ. ಶಿವಪ್ಪನವರ ಅನುಭವನ ಹಾಗೆ ಅನಿಸುತ್ತೆ. ಆ ಕ್ಷಣಕ್ಕೆ ಬಂದಾಗ ಅದು ಬಂದ್ಬಿಡುತ್ತೆ, ಅಮೃತ ಕ್ಷಣ ಅದು. ಅವ್ರ ಬಗ್ಗೆ ಏನು ಮಾತಾಡೋದು ನಾನು ರಸಾಯನಶಾಸ್ತ್ರದ ವಿದ್ಯಾರ್ಥಿ. ಪೂರ್ತಿ ಅದನ್ನೇ ಕಲ್ತು ಪಾಠ ಮಾಡಿದವನು, ರಸಾಯನಶಾಸ್ತ್ರ ಪಾಠ ಮಾಡಿದವನು. ರಸಾಯನಶಾಸ್ತ್ರದಲ್ಲಿ ಒಂದು ಫಿನಾಮಿನಾ ಇದೆ, ಪ್ರಾಸೆಸ್ ಇದೆ, ರೆಸೊನೆನ್ಸ್ ಅಂತ. ನಾನು ಭಾಳ ಇಷ್ಟವಾದಂಥ ಪದಾರ್ಥ ರೆಸೊನೆನ್ಸ್ ಅಂತ. ಅದು ಸ್ವಲ್ಪ ಹೇಳಿಬಿಡ್ಬೇಕು ರಸಾಯನಶಾಸ್ತ್ರದ ಬಗ್ಗೆ. ಒಲವಿಲ್ಲದವರಿಗೆ, ಇಷ್ಟ ಇಲ್ಲದವ್ರಿಗೆ ಕೂಡ ಹೇಳ್ಬೋದು ಅದನ್ನು ಪದಾರ್ಥ. ರೆಸೊನೆನ್ಸ್ ಅಂದರೆ ಈ ಬೆನ್ಝೀನ್ ಅಂತ ಒಂದು ಸಬ್ಸ್ಟೆನ್ಸ್ ಇದೆ, ಒಂದು ವಸ್ತು ಇದೆ, ದ್ರವ ಪದಾರ್ಥ. 80 ಡಿಗ್ರಿಗೆ ಕುದೀತದೆ. ಇದೆಲ್ಲ ಹೇಳಬೇಕು ನಾನು. ಅಂದರೆ ಅಷ್ಟು ಗಟ್ಟಿಯಾಗಿರುವಂಥ ಪದಾರ್ಥ 80 ಡಿಗ್ರಿ ಕುದಿಯುವಂಥದ್ದು. ಆದರೆ ಅದ್ರ ಫಾರ್ಮುಲಾ ನೋಡಿದರೆ ಅದು ಇರಲೇಬಾರ್ದು. ನಮ್ಮಲ್ಲಿ ಒಂದಿದೆ, ಕಾರ್ಬನ್ ಹೈಡ್ರೋಜನ್ ರೇಷಿಯೋ 1:1 ಇದ್ದರೆ ಅದು ಅನ್ಸ್ಟೇಬಲ್, ಅದು ಇರೋಕ್ಕೆ ಸಾಧ್ಯವೇ ಇಲ್ಲ. ಅಸೆಟಿಲಿನ್ ಗ್ಯಾಸಲ್ಲೇ ಇರಬೇಕದು. ಆದರೆ ಬೆಂಜಿನ್ ದ್ರವ ರೂಪದಲ್ಲಿದೆ, 80 ಡಿಗ್ರಿ ಕುದೀತದೆ. ಹಾಗಾದರೆ ಇದರ ಸ್ಥಿರತೆಗೆ ಕಾರಣ ಏನು ಅಂತ ತಲೆ ಕೆಡಿಸ್ಕೊಂಡ್ರು ವಿದ್ಯಾರ್ಥಿಗಳು. ಸಾಕಷ್ಟು ವಿದ್ಯಾರ್ಥಿ ತಲೆ ಕೆಡಿಸ್ಕೊಂಡ್ರು. ಈ ಬೆಂಜಿನ್ ಯಾಕೆ ದೃಢವಾಗಿ ನಿಂತ್ಕೊಂಡಿದೆ? ಇದು ಲಿಕ್ವಿಡ್ದಲ್ಲಿದೆ, ದ್ರವ ಪದಾರ್ಥ ಇದೆ, 80 ಡಿಗ್ರಿ ಕುದೀತದೆ. ಇದರ ಸ್ಥಿರತೆಗೆ ಕಾರಣ ಏನು ಅಂತ ಹುಡುಕಿದ್ರು. ಭಾಳ ವರ್ಷ ಹುಡುಕಿದ್ರು ಅದನ್ನು. ಆಮೇಲೆ ಕೆಕ್ಯೂಲೋ ನಾವು ಹುಡುಕಿದ, ಅದು ರಿಂಗ್ ಸ್ಟ್ರಕ್ಚರ್ ಅಂತ ಒಂದೇನೋ ಹೇಳ್ಕೊಂಡ. ಆಮೇಲೆ ಏನು ಕಂಡುಕೊಂಡದ್ದು ಅಂದರೆ, ಬೆಂಜಿನ್ ಒಂದೇ ರೂಪದಲ್ಲಿ ಇರೋಲ್ಲ. ಅದು ಒಂದೇ ಬೆಂಜಿನ್ 3-4 ರೂಪದಲ್ಲಿದೆ, ಕೊನೆಗೆ 6 ರೂಪದಲ್ಲಿದೆ ಅಂತ ಗೊತ್ತಾಯ್ತು. ಅವ್ರು ಏನು ಕಂಡುಕೊಂಡ್ರು? ಈ ವಸ್ತು ಎಷ್ಟು ಹೆಚ್ಚು ರೂಪಗಳಲ್ಲಿದೆಯೋ ಅದರಿಂದ ಸ್ಥಿರತೆ ಬರ್ತದೆ ಅಂತ. ಚೆನ್ನಾಗಿದೆ ಇದು. ಅಂದರೆ ಒಂದು ವಸ್ತು ಒಂದೇ ರೂಪದಲ್ಲಿದ್ದರೆ ಬಹಳ ಗಟ್ಟಿಗೆ ಇರೋಲ್ಲ. ಒಂದು ವಸ್ತು 10 ಮುಖಗಳಲ್ಲಿದ್ದಾಗ ಅದಕ್ಕೆ ಸ್ಥಿರತೆ ಬರ್ತದೆ ಅಂತ. ಅದನ್ನು ನಾನು ಶಿವಪ್ಪನವರ ಜೀವನದಲ್ಲಿ ನೋಡೋಕೆ ಪ್ರಯತ್ನ ಮಾಡಿದೆ. ಯಾಕೆ ಸಾಧನೆ ನಮಗೆಲ್ಲ ಆಗೋದೇ ಇಲ್ಲಲ್ಲ ಅಂಥದ್ದು, ಅವ್ರಿಗೆಲ್ಲ ಹೆಂಗಾಗತ್ತೆ ಅಂತ. ಅವ್ರದ್ದು ರೆಸೊನೆನ್ಸ್ ಸ್ಟ್ರಕ್ಚರ್ ಎಷ್ಟು ಮುಖಗಳಲ್ಲಿ ಕೆಲಸ ಮಾಡಿದ್ದಾರೆ ಅಂತ. ಹುಟ್ಟಿದ್ದು ಹಾಗಲವಾಡಿಯಲ್ಲಿ, ಅಜ್ಜಿ ಪ್ರೀತಿಯಲ್ಲಿ ಬೆಳೆದದ್ದು. ನಾನು ಇನ್ನೊಂದು ಹೇಳ್ತೀನಿ, ಯಾವಾಗಲೂ ತಪ್ಪು ತಿಳ್ಕೊಬಾರ್ದು ಯಾರು. ಅಜ್ಜಿ ಪ್ರೀತಿ ಇಲ್ಲದೆ ಬೆಳೆದಂಥ ಮಕ್ಕಳು ಕಷ್ಟ. ಅಜ್ಜಿ ಪ್ರೀತಿ ಕಂಡ ಮಕ್ಕಳೇ ದೊಡ್ಡದು. ಅದರಲ್ಲಿ ಅಜ್ಜಿ ಪ್ರೀತಿ ಎಷ್ಟು ದೊಡ್ಡದು ಅಂದರೆ, ನಮಗೆ ಜೀವನ ಮೌಲ್ಯಗಳನ್ನು ಆಕೆ ತಮಾಷೆ ಮಾತಲ್ಲಿ, ಕಾತಲ್ಲಿ, ಹಾಡಿನಲ್ಲಿ, ಕಥೆಯಲ್ಲಿ ಹೇಳ್ಬಿಡ್ತಾಳೆ ಅಜ್ಜಿ. ಅದಕ್ಕೆ ಯಾವುದಾದ್ರೂ ಮಕ್ಕಳು ಅಜ್ಜಿ ನೆರಳಲ್ಲಿ ಬೆಳೆಯದೆ ಹೋದರೆ ಏನೋ ಕಳ್ಕೊಂಡ್ರು ಅಂತ ನನ್ನ ನಂಬಿಕೆ. ಅವರ ಅಜ್ಜಿ ಪ್ರೀತಿಯಲ್ಲಿ ಬೆಳೆದವರು, ಮೊದಲು ಪ್ರೇಮ ಕವಿಯಾಗಿದ್ದವರು. ಈ ಮುಖಗಳು ಹೇಳ್ತೀನಿ. ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡಿದವರು. ಒತ್ತಿ ಹೇಳಬೇಕಿದ್ದು ನಾವು, ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡಿ ಕೂಡ ತಮ್ಮ ಸೂಕ್ಷ್ಮತೆಯನ್ನು, ಸಂವೇದನೆಗಳನ್ನು ಕಳ್ಕೊಳ್ಳದೇ ಇದ್ದವರು. ಮುಂದೆ ಸರ್ಕಾರದ ಸಂಸ್ಕೃತಿ ಇಲಾಖೆಯಲ್ಲೇ ಕೆಲಸ ಮಾಡಿದವರು. ಚೆನ್ನೈನ ಚರ್ಮದ ಕೇಂದ್ರಾಲಯ, ಅದೇದು ಚರ್ಮ ಸಂಶೋಧನಾಲಯದಲ್ಲಿ ಕೆಲಸ ಮಾಡಿದವರು. ನಾನು ಅಂದ್ಕೊಂಡೆ ಭಾಳ ಒಳ್ಳೆ ಕೆಲಸ ಮಾಡಿದರು. ಮೊದಲು ಪ್ರಾಣಿಗಳ ಚರ್ಮಗಳನ್ನು ಚೆನ್ನಾಗಿ ಚೆನ್ನೈದಲ್ಲಿ ಅರ್ಥ ಮಾಡ್ಕೊಂಡ್ಮೇಲೆ ಸರ್ಕಾರಕ್ಕೆ ಬಂದರು.
ಅವಾಗ ಅನಿಸಿರ್ಬೇಕು ಅವ್ರಿಗೆ. ಅವು ಭಾಳ ದಪ್ಪ ಅನಿಸಿತ್ತು. ಚರ್ಮ ಸಂಶೋಧನಾಲಯದಲ್ಲಿ ಪ್ರಾಣಿಗಳ ಚರ್ಮದ ಜೊತೆ ಕೆಲಸ ಮಾಡಿದಾಗ ಭಾಳ ದಪ್ಪ ಅನಿಸಿರ್ಬೇಕು. ಆದರೆ ಇಲ್ಲಿ ವಿಧಾನಸೌಧಕ್ಕೆ ಬಂದ ಮೇಲೆ ಅವೇ ವಾಸಿ ಅನಿಸಿದ್ರು ಅನಿಸಿದ್ರು. ಯಾಕಂದರೆ ಬಂದು ಚರ್ಮ ನೋಡ್ಕೊಂಡ್ಬಂದಿದ್ದಾರೆ, ಅಭ್ಯಾಸ ಮಾಡಿ ಬಂದಿದ್ದಾರೆ ಅವರು. ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಂದರು, ಪ್ರಸಾರ ಅಂಗದ ಕೆಲಸ ಮಾಡಿದರು, ದೊಡ್ಡ ಕೆಲಸ. JSS ಮಹಾವಿದ್ಯಾಲಯಕ್ಕೆ ಬಂದರು, ಅಲ್ಲೊಂದು ಬೇರೆ ದೃಷ್ಟಿನೇ ಬಂತದ್ರಿಂದ. ಅವ್ರು ರಾಜೇಂದ್ರ ಮಹಾಸ್ವಾಮಿಗಳ ಕೃಪೆಯಲ್ಲಿ ಬೆಳೆದಂಥವ್ರು, ದೇಶಿಕೇಂದ್ರ ಸ್ವಾಮಿಗಳ ಕೃಪೆಯಲ್ಲಿ ಬೆಳೆದಂಥವ್ರು, ಅವ್ರ ಜೊತೆಗಿದ್ದಂಥವ್ರು. ಇದು ಒಂದು ಪರಿಪಾಕ ಅಂತ ಹೇಳ್ತೀವಿ. ಎಷ್ಟು ಮುಖಗಳಲ್ಲಿ ನೋಡಿ, ನಾನು ಅದೇ ಹೇಳ್ತೀನಲ್ಲ, KC ಶಿವಪ್ಪನವರು ಯಾಕೆ ಅಷ್ಟು ಎತ್ತರಕ್ಕೆ ಹೋದರು ಅಂದರೆ ಅಷ್ಟು ಮುಖಗಳಲ್ಲಿ ಕೆಲಸ ಮಾಡೋಕ್ಕಾಯ್ತು. ಎಷ್ಟು ಹೆಚ್ಚು ಮುಖಗಳೋ ಅಷ್ಟು ಸ್ಥಿರತೆ ಜೀವನಕ್ಕೆ ಬರ್ತದೆ. ಆ ಜೀವನಾನುಭವ 10 ಮುಖಗಳಲ್ಲಿ ಬರ್ತದಲ್ಲ. ಈ 30,000 ಚೌಪತಿಗಳನ್ನು ಬರೀಬೇಕಾದ್ರೆ ಅವರಿಗೆ ಗೊತ್ತಿಲ್ಲದ ಹಾಗೆ, ಗೊತ್ತಿದ್ದು ಕೆಲವೊಂದು ಸಲ ಗೊತ್ತಿಲ್ಲದ ಹಾಗೆ ಕೂಡ ಅಲ್ಲಿ ಬಂದಂಥ ಜೀವನಾನುಭವ ಎಲ್ಲೋ ಚೌಪತಿಯಾಗಿ ಬಂದ್ಬಿಡ್ತದೆ. ಅದಕ್ಕೆ ಒಂದು ವ್ಯಕ್ತಿ ದೊಡ್ಡವರಾಗಬೇಕಾದ್ರೆ 10 ಮುಖಗಳು. ಕಾರಂತರು ಬರೋದು ಅದೇನೆ, ಹುಚ್ಚು ಮನಸ್ಸಿನ 10 ಮುಖಗಳು ಅಂತ. ಹಾಗೆ ಎಷ್ಟು ಮುಖಗಳೋ ಅಷ್ಟು ಸ್ಥಿರತೆ ಜಾಸ್ತಿ ಅಂತ. ಹಾಗಾಗಿ ಬಹುದೊಡ್ಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಅನುಭವ ಪಡ್ಕೊಂಡು. ಇನ್ನೊಂದು ವಿಷಯ ನಾನು ಅಂದ್ಕೊಂಡದ್ದು, ಸಾಂಗತ್ಯದಿಂದ ಮನುಷ್ಯ ಬದಲಾಗ್ತಾನೆ ಅಂತ ಕೇಳ್ತೀವಿ. ಯಾವುದ್ರ ಜೊತೆಗೆ ಇರ್ತೀರೋ ಹಾಗಾಗ್ಬಿಡ್ತೀರಿ ನೀವು ಅಂತ. ನಾನು ಗಂಧದ ಜೊತೆಗೆ ಉಜ್ಜುತ್ತಾ ಇದ್ದರೆ ಕೈಯನ್ನು, ನನಗೆ ಗೊತ್ತಿಲ್ಲದ ಹಾಗೆ ಗಂಧದ ವಾಸನೆ ಬಂದುಬಿಡ್ತದೆ. ನಾನು ಸೀಮೆ ಎಣ್ಣೆಯಲ್ಲಿ ಕೈ ಹಾಕಿದರೆ ಸೀಮೆ ಎಣ್ಣೆ ವಾಸನೆ ಬರುತ್ತೆ. ಯಾವುದ್ರ ಜೊತೆಗೆ ಇರ್ತೀವೋ ಹಾಗೆ ಅಂತ. ಇದು ಸಾಮಾನ್ಯಗಾಗುವಂಥದ್ದು. ಆದರೆ ನಾನು ಪ್ರೊಫೆಸರ್ ಶಿವಪ್ಪನವರಲ್ಲಿ ಕಂಡದ್ದೇನು ಅಂದರೆ, ಅವರು ಯಾರ ಸಾಂಗತ್ಯದಲ್ಲಿ ಬಂದರೋ ಅವರನ್ನು ಕೂಡ ಬದಲಾಯಿಸಿದ್ರು. ಸಾಮಾನ್ಯವಾಗಿ ಗಂಧ ನನ್ನ ಕೈಗೆ ವಾಸನೆ ಕೊಡುತ್ತೆ, ಸೀಮೆ ಎಣ್ಣೆ ವಾಸನೆ ಕೊಡುತ್ತೆ. ಆದರೆ ನನ್ನ ಕೈ ಎಷ್ಟು ಶಕ್ತಿಯುತವಾಗಿರ್ಬೇಕಂದ್ರೆ ಅದರ ವಾಸನೆ ಬದಲಾಯಿಸುತ್ತೆ ಅಂತ. ಹಾಗೆ ನಾನು ಕಂಡಿದ್ದೇನೆ. ಎಷ್ಟೋ ಜನ ಅವ್ರ ಬಗ್ಗೆ ಮಾತಾಡೋದನ್ನು ಕೇಳಿದ್ದೇನೆ. ಸರ್, ನಾನು ಶಿವಪ್ಪನವ್ರ ಜೊತೆ ಕೆಲಸ ಮಾಡಿದ್ದೀನಿ ಸರ್. ಅಭಿಮಾನದಿಂದ ಹೇಳ್ಕೊಳ್ಳೋರನ್ನ ಕಂಡಿದ್ದೇನೆ, ಪ್ರೀತಿಯಿಂದ ಹೇಳೋರನ್ನ ಕಂಡಿದ್ದೇನೆ. ನಾನು ಇದನ್ನು ಸಾಕ್ಷಿ ಪ್ರಜ್ಞೆ ಅಂತ ಕರಿತೇನೆ. ಬಹುದೊಡ್ಡ ಸಾಕ್ಷಿ ಪ್ರಜ್ಞೆ. ನನಗೆ ಒಬ್ಬ ರಷ್ಯನ್ ಬರಹಗಾರ ನನ್ನ ಭಾಳ ಕೆದಕಿಬಿಟ್ಟ ನನ್ನ ಮನಸ್ಸನ್ನು, ಮಿಖಾಯಿಲ್ ಶೊಲೊಖೋವ್ ಅಂತ. ಅವನು ನೊಬೆಲ್ ಪ್ರಶಸ್ತಿ ಬಂದಿದೆ. ಸಾಮಾನ್ಯವಾಗಿ ರಷ್ಯನ್ ಬರಹಗಾರಿಗೆ ನೊಬೆಲ್ ಬರೋದು ಭಾಳ ಅಪರೂಪ. ಸೋಲ್ಜೆನಿಟ್ಸಿನ್ ಕ್ಯಾನ್ಸರ್ ವಾರ್ಡ್ ಅಂದ್ಬಿಟ್ರೆ, ಮಿಖಾಯಿಲ್ ಶೊಲೊಖೋವ್ಗೆ ನಾವು ನೊಬೆಲ್ ಪ್ರಶಸ್ತಿ ಬಂದಿದೆ. ಏನು ಅಂತ ತೆಗೆದು ನೋಡಿದ್ರೆ ಒಂದು ಪುಸ್ತಕ, ಆ್ಯಂಡ್ ಕ್ವೈಟ್ ಫ್ಲೋಸ್ ದ ಡಾನ್ ಅಂತ ಪುಸ್ತಕ. ಈ ರಷ್ಯನ್ ಬರಹಗಾರಿಗೆ ಬ್ರೀಫಾಗಿ ಬರೆಯೋಕ್ಕೆ ಬರಲ್ಲ, 3-4 ವಾಲ್ಯೂಮ್ ಬರೀತಾರೆ. ಈ ಶೊಲೊಖೋವ್ ಪುಸ್ತಕ ಆ್ಯಂಡ್ ಕ್ವೈಟ್ ಫ್ಲೋಸ್ ದ ಡಾನ್ ಅಂತ ಅನ್ನೋ ಪುಸ್ತಕ ಓದಿದ್ದೆ ನಾನು. ಹುಚ್ಚಿಡಿಸ್ಬಿಡ್ತು ನನ್ನ ಪುಸ್ತಕ. ತಮಗೆ ಯಾರೇ ಅವಕಾಶ ಸಿಕ್ಕರೆ ದಯವಿಟ್ಟು ಓದಿ. ಒಂದು ಸಾಕ್ಷಿ ಪ್ರಜ್ಞೆ ಅನ್ನೋದನ್ನು ಬರೆದಿದ್ದಾನೆ. ಆ ಕಥೆಯಲ್ಲಿ ಇರೋದು ಇಷ್ಟೇ. ಒಂದು ನದಿ ಹರಿತಾ ಇದೆ ರಷ್ಯಾದಲ್ಲಿ, ಅದ್ರ ಹೆಸರು ಡಾನ್. ನಮ್ಮಲ್ಲಿ ಗಂಗಾ ನದಿ ಹೇಗೋ ಅಲ್ಲಿ ಡಾನ್ ಅಂತ ನದಿ ಅದು. ಶತಮಾನಗಳಿಂದ ನದಿ ಹರ್ಕೊಂಡು ಹೋಗ್ತಾ ಇದೆ. ಎಷ್ಟು ಚಂದದ ಕಲ್ಪನೆಯ ಬರಹಗಾರಂದು ಅಂದರೆ, ಅವನು ಹೇಳ್ತಾನೆ, ನದಿ ಹರ್ಕೊಂಡು ಹೋಗ್ತಾ ಇದೆಯಲ್ಲ, ಹರಿತಾ ಹರಿತಾ ತನ್ನ 2 ದಂಡೆಗಳಲ್ಲಿ ಆಗ್ತಿರುವಂಥ ಬದಲಾವಣೆಗೆ ಸಾಕ್ಷಿಯಾಗಿದೆ. ಎಷ್ಟು ಚಂದ ನೋಡಿ. ಭಾಷೆ ಬದಲಾಯಿತು, ಬಟ್ಟೆ ಬದಲಾಯಿತು, ವಾಹನ ಸೌಕರ್ಯಗಳು ಬದಲಾಯಿತು, ಇರುವಂಥ ವಸತಿಗಳು ಬದಲಾಯಿತು, ಸಂಸ್ಕೃತಿ ಬದಲಾಗ್ತಾ ಬಂತು. ಅದೆಲ್ಲಕ್ಕೂ ನದಿ ಒಂದು ಸಾಕ್ಷಿಯಾಗಿ ನಿಂತಿದೆ ಅಂತ. ಎಷ್ಟು ಚಂದ ಅಲ್ವಾ? ಅದು ಓದಿದ ತಕ್ಷಣ ನನಗನ್ನಿಸಿದ್ದು, ನಾವು ಹಾಗೆ ಅಲ್ವಾ? ಎಲ್ಲೋ ಹುಟ್ತೀವಿ, ಎಲ್ಲೋ ಸಾಯ್ತೀವಿ. ಹುಟ್ಟಿ ಸಾಯೋದ್ರೊಳಗೆ ನಮ್ಮ ಸುತ್ತಮುತ್ತ ಆಗ್ತಿರುವಂಥ ಬದಲಾವಣೆಗೆ ನಾವು ಸಾಕ್ಷಿಯಾಗಿ ನಿಂತಿದ್ದೇವೆ. ತಾವೆಲ್ಲ ನೋಡಬೇಕು. ನಾವೆಲ್ಲ, ನಾನಂತೂ ವಾರಂಟಿ ಪೀರಿಯಡ್ ಮುಗಿದವನು. ನಾನು ಸಾಮಾನ್ಯ ಹೇಳೋದು ನನ್ನ ಕಲೀಗ್ಸಲ್ಲಿ, 60 ಆದರೆ ವಾರಂಟಿ ಪೀರಿಯಡ್ ಮುಗೀತು. ಇದುವರೆಗೂ ಏನು ನೋಡಿದ್ದೀವಲ್ಲ ಜೀವನ, ನಾನು ಬಾಲ್ಯದಲ್ಲಿ ನೋಡಿದಂಥ ಜೀವನ ಈಗಿಲ್ಲ, ಬದಲಾಗಿ ಹೋಗಿದೆ. ನಾನು ಹಳ್ಳಿ ಬದಲಾಗಿಲ್ಲ ಈಗ. ನಾನು ಹುಟ್ಟಿ ಬೆಳೆದಂಥ ಹಳ್ಳಿ ಈಗಿಲ್ಲ, ಬೇರೆ ಆಗಿಬಿಟ್ಟಿದೆ ಈಗ. ಅದಕ್ಕೆಲ್ಲ ಸಾಕ್ಷಿಯಾಗಿಲ್ವ ನಾನು? ಅದಷ್ಟೇ ಅಲ್ಲ, ಆ ಸಾಕ್ಷಿಯಿಂದ ನಾನು ಪರಿಣಾಮ ಆಗಿದೆ. ನನ್ನ ದೇಹದ ಮೇಲೆ, ನನ್ನ ಮನಸ್ಸಿನ ಮೇಲೆ ಪರಿಣಾಮ ಆಗಿದೆ, ಆಗಿಲ್ವಾ? ಅಂದರೆ ಸಾಕ್ಷಿ ಬರೀ ನೋಡ್ಕೊಂಡಿರೋದು ಅಷ್ಟೇ ಅಲ್ಲ, ನಾನು ಆ ಬದಲಾವಣೆಗೆ ನಾನು ಪಕ್ಕಾಗಿದ್ದೇನೆ. ಇನ್ನೊಂದು ಬಹಳ ಮುಖ್ಯ, ಕೆಲವೊಂದು ಬದಲಾವಣೆಗೆ ನಾನು ಕಾರಣ ಆಗಿದ್ದೇನೆ. ಇದು 3 ಕೆಲಸ ನನಗೆ ಆಗ್ತಿರೋದು. ಒಂದು, ನನ್ನ ಸುತ್ತಮುತ್ತಲ ಆಗ್ತಿರುವಂಥ ಬದಲಾವಣೆಗೆ ಸಾಕ್ಷಿಯಾಗಿದ್ದೇನೆ, ಬದಲಾವಣೆಗೆ ನಾನು ಪಕ್ಕಾಗಿದ್ದೇನೆ, ಮತ್ತು ಎಷ್ಟೋ ಬದಲಾವಣೆಗೆ ನಾನು ಕಾರಣವಾಗಿದ್ದೇನೆ. ಹಾಗೆ ಶಿವಪ್ಪನವ್ರ ಜೀವನ ನೋಡ್ತಾ ಇದ್ದಾಗ ಎಷ್ಟು ಅದ್ಭುತ ಅನುಭವ ಅದು.
ಅವ್ರು 86 ವರ್ಷ ಅಂತ ಹೇಳಿದರು. ಆಗಲೇ ಮಾತಾಡ್ಬೇಕಾರೆ ಅಂದರು. ಸಿದ್ದೇಶ್ವರ ಸ್ವಾಮಿಗಳ ಜೊತೆಗಿದ್ದವರು, ಅವ್ರ ಜೊತೆಗೆ ಯುರೋಪು ಅಮೇರಿಕಾ ತಿರುಗಾಡಿದವರು, ಹತ್ತಿರದಿಂದ ಕಂಡವರು. ನನಗೂ ಅದರ ಭಾಗ್ಯ 30 ವರ್ಷದಿಂದ ಇತ್ತು ಸಿದ್ದೇಶ್ವರ ಸ್ವಾಮಿಗಳ ಜೊತೆಗೆ ಇರುವಂಥದ್ದು. ಅದು ಅಲ್ಲದೆ ಕಡೆ ದಿವಸ ಕೂಡ ಅವ್ರ ಜೊತೆಗಿರುವಂಥ ಭಾಗ್ಯ ನನಗಿತ್ತು. ಅವ್ರ ಬಗ್ಗೆ ನೆನೆಸ್ಕೊಂಡು ಹೇಳಿದರು. ಅವರು 82 ವರ್ಷ ಇದ್ದರು, ಗುಂಡಪ್ಪನವ್ರು 88 ವರ್ಷ ಇದ್ದರು. ನಾನು ಅಷ್ಟು ವರ್ಷ ಇರಬೇಕು ಅಂತ ಆಸೆ ಇದೆ ಅಂದರು. ನಾ ಹೇಳಿದೆ ಅಷ್ಟೇ ಯಾಕೆ, ಅದು ದಾಟಿ ಹೋಗ್ತೀವಿ ಮುಂದೆ. ಯಾಕಂದರೆ ಸಿದ್ದೇಶ್ವರ ಸ್ವಾಮಿಗಳು ಹೇಳೋರು, ನನ್ನ ಗುರುಗಳು 78 ವರ್ಷ ಇದ್ರಪ್ಪ, ನಂದು ಜಾಸ್ತಿ ಇದ್ದೀನಿ ನಾನು ಅಂತಿದ್ರು. ಹಾಗೆ DVG ಹಾಗೆ 88 ವರ್ಷ ಇದ್ದರು. ಅದು ಕನಿಷ್ಠ ಒಂದು 10-12 ವರ್ಷ ಆದರೂ ಸೇರಿಸಿ, ಕನಿಷ್ಠ ಸೇರಿಸಿ. ಯಾಕಂದರೆ ನಾವು ಬಹಳ ಸ್ವಾರ್ಥಿಗಳು ಸರ್, ಬಹಳ ಸ್ವಾರ್ಥಿಗಳು ನಾವು. ಇನ್ನೂ 30,000 ಬರಿಬೇಡವಾ? ಬರೀ 30,000 ಸಾಕ? ಇನ್ನು ನಮ್ಮ ಆಸೆಗೆ ಮಿತಿ ಇಲ್ಲ. ಅದು ಬರೀಬೇಕಾದ್ರೆ ತಾವು ಆರೋಗ್ಯದಿಂದ ಮನಸ್ಸಿನಿಂದ ಚೆನ್ನಾಗಿರ್ಬೇಕು. ಆಗಲೇ ಒಂದು ಮಾತು ಹೇಳ್ತಾ ಇದ್ದೆ ಅವರಿಗೆ, ನಮ್ಮ ಭಾರತ ದೇಶದಲ್ಲಿ ಯಾರು ನಮಸ್ಕಾರ ಮಾಡಿ ಶತಮಾನಂ ಭವತಿ ಅಂತ. ನಾನು ಚೀನಾಕ್ಕೆ ಹೋದಾಗ ಕಲ್ತದ್ದು ಒಬ್ಬ ಹಿರಿಯ ಮನುಷ್ಯ ಬುದ್ಧಿ ಕಲಿಸಿದ ನನಗೆ. ಅಲ್ಲಿ ಅವ್ರು ಶತಮಾನಂ ಭವತಿ ಅನ್ನಲ್ಲ, ಸಂಸ್ಕೃತ ಬರಲ್ಲ, ಮತ್ತು ಬೇರೆ. ಅವ್ರು ಹೇಳೋ ಮಾತು ಚೆನ್ನಾಗಿದೆ. ಎಲ್ಲರಿಗೂ ವಿಶ್ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ಮೇ ಯು ಲಿವ್ ಜಸ್ಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಗುಡ್ ಹೆಲ್ತ್, ಮೇ ಯು ಲಿವ್ just as long as you have good health, may you have good health as long as you have mental peace, let there be mental peace at all times. ಎಷ್ಟು ಚಂದ ಅಲ್ವಾ? ನೋಡಿ, ಆರೋಗ್ಯನೇ ಇಲ್ಲ, ಅಯ್ಯೋ ವೆಂಟಿಲೇಟರಲ್ಲೇ ಇದ್ದಾನೆ, ಏನು ಮಾಡೋಕ್ಕಾಗ್ತದೆ? ಬದುಕಿ ಪ್ರಯೋಜನ ಇಲ್ಲ ಅನಿಸ್ಬಿಡುತ್ತೆ ಆ ಹೊತ್ತಿಗೆ. ಅದಕ್ಕೆ ಆರೋಗ್ಯ ಚೆನ್ನಾಗಿರುವವರೆಗೂ ಬದುಕಬೇಕು. ಬರೀ ದೇಹಾರೋಗ್ಯ ಚೆನ್ನಾಗಿದೆ, ಬುದ್ಧಿನೇ ಇಲ್ಲ, ಏನು ಮಾಡೋಕ್ಕಾಗ್ತದೆ? ಬದುಕು ಭಾರ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಾರೆ, ಆರೋಗ್ಯ ಚೆನ್ನಾಗಿರುವವರೆಗೂ ಬದುಕಬೇಕು, ಮನಸ್ಸಿನ ಆರೋಗ್ಯ ಚೆನ್ನಾಗಿರುವವರೆಗೂ ಬದುಕಬೇಕು, ಮನಸ್ಸಿನ ಆರೋಗ್ಯ ಯಾವಾಗಲೂ ಇರಬೇಕು ಅಂತ. ಹಾಗಿರಲಿ ಅಂತ ನಾನು KC ಶಿವಪ್ಪನವರು ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತೆ ನಾವು ಸ್ವಾರ್ಥಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ನಾನು ಆಗಲೇ ಹೇಳಿದ ಹಾಗೆ ಅವ್ರ ಮುದ್ದು ರಾಮ ಮಂಕುತಿಮ್ಮನ ತಮ್ಮ. ಮಂಕುತಿಮ್ಮನ ಪ್ರಭಾವ ಅವ್ರ ಮೇಲೆ ಆಗಿದೆ ಅಂತ ಬರೀತಾರೆ. ಮಂಕುತಿಮ್ಮನ ಪ್ರಭಾವದಿಂದ ಪಾರಾಗೋದು ಬಹಳ ಕಷ್ಟ. ಆಗ ಜಾಸ್ತಿ ಚೌಪದಿಗಳು ಇರಲಿಲ್ಲ. DVGನೇ ಬರೆದಾಗ ಇದು ಕಗ್ಗ ಅಂತ ಬರೆದ್ರು. ಅಯ್ಯೋ ಇದು ಏನು ಇದ್ಕೊಂಡು ಹೋಗಿ ಹಾಗೇನೆ ಅಂತ. ಅವ್ರು ಹೇಳ್ತಾರೆ, ಮಂಕುತಿಮ್ಮನ ಹೆಸರು ಬಿಂಕಕ್ಕೆ ಸಾಲದೇನೆ, ಮಂಕುತಿಮ್ಮನ ಹೆಸರು ಬೇಡ, ಇನ್ನೇನು ಇಟ್ಕೊಳ್ರಿ, ಓದಿದ್ರು ಸಾಕು ಜನ ಅಂತ. ಆ ರೀತಿ ಬರೆದವರು. ಒಂದ್ಸಲ ಅನ್ಸುತ್ತೆ ಅವ್ರು ಹೇಳಿದ್ದು ಉಂಟು, ಈ ಮಂಕುತಿಮ್ಮನ ಕಗ್ಗಕ್ಕೆ ವ್ಯಾಖ್ಯಾನ ಯಾಕೆ ಬೇಕು, ಇರೋದೇ 4 ಸಾಲು ಅಂತ ಅವ್ರು ಬರೆದದ್ದು. ಆದ್ರೆ ಬರೆದದ್ದು ಯಾವ ಮಟ್ಟಕ್ಕಿತ್ತು ಅಂದರೆ, ಇವತ್ತು 10 ಜನ ವ್ಯಾಖ್ಯಾನ ಮಾಡಿದ್ರು ಇನ್ನೂ ಸಮಾಧಾನ ಆಗ್ತಾ ಇಲ್ಲ. ಅಷ್ಟು ಅದ್ಭುತ. ಅದಕ್ಕೆ ಸಂವಾದಿಯಾಗಿ ಎಷ್ಟು ಚಂದ ಮುದ್ದುರಾಮ. ನನಗೆ ಇಷ್ಟ ಆದದ್ದು ಅಂದರೆ ಪದಗಳ ಬಳಕೆ. ಮಧುರಾಮದಲ್ಲಿ ತುಂಬ ಸುಲಭವಾದ ಪದಗಳು, ಕಷ್ಟವಾದಂತಹದ್ದು ಸಂಸ್ಕೃತ ಭೂಯಿಷ್ಠವಾದ ಪದಗಳು ಕಮ್ಮಿ, ಕನ್ನಡದ ಪದಗಳೇ ಬರ್ತದೆ. ಹಿತವಾಗಿ ಮನಸ್ಸಿಗೆ ಮುಟ್ಟುತ್ತೆ, ತಕ್ಷಣ ಅರ್ಥ ಆಗತ್ತೆ, ಮುಖದಲ್ಲಿ ನಗು ಅರಳುತ್ತೆ, ಎಲ್ಲೋ ಕಣ್ಣಂಚಲ್ಲಿ ನೀರು ಬರ್ತದೆ. ಯಾವ ಸಾಹಿತ್ಯ ಓದುಗನ ಮನಸ್ಸಿಗೆ ಮುದ ಕೊಡ್ತದೋ, ಕಣ್ಣಂಚಲ್ಲಿ ನೀರು ತರಿಸೋದು ಸಾರ್ಥಕವಾದಂಥ ಸಾಹಿತ್ಯ. ಅಂಥ ಸಾರ್ಥಕ ಸಾಹಿತ್ಯವನ್ನು ಬದುಕಿನುದ್ದಕ್ಕೂ ಕೊಟ್ಟಿದ್ದಾರೆ ಶಿವಪ್ಪನವರು. ಆದ್ದರಿಂದ ಅವರಿಗೆ ಪ್ರಶಸ್ತಿ ಸಿಗೋದ್ರಿಂದ DVG ಪ್ರಶಸ್ತಿಯ ಬೆಲೆ ಇನ್ನೂ ಹೆಚ್ಚಾಯಿತು ಅಂತ ಹೇಳಬೇಕು. ಅವರ ಬದುಕಿನ ಸಾರ್ಥಕತೆಯನ್ನು ನಾನು ಕಗ್ಗದ ಮೂಲಕನೇ ಹೇಳಬೇಕು. ನನಗನ್ಸಿದ ಮಟ್ಟಿಗೆ ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ, ಬ್ರಹ್ಮ ದರ್ಶನವೆಲ್ಲ ಜೀವರೂಪದಲ್ಲಿ, ಬ್ರಹ್ಮಾನುದೇಹ ಕರಣಾನುಭವಗಳಲ್ಲಿ ಮರ್ಮವಿದು ಮುಕ್ತಿಗೆಲ್ಲೋ ಮಂಕುತಿಮ್ಮ. ಎಂಥ ಅದ್ಭುತ ಇದು. ಅವರು ಬ್ರಹ್ಮಾನುಸಂಧಾನವನ್ನು ಪ್ರತಿ ಕ್ಷಣದಲ್ಲೂ ಮಾಡಿದವರು. ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಯಾವ ಮನುಷ್ಯನಿಗೆ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ, ಪ್ರತಿಯೊಬ್ಬ ಜೀವನದ ಘಟನೆಗಳ ಬಗ್ಗೆ ತಾದಾತ್ಮ್ಯ ಇಲ್ಲವೋ ಆತ ಕವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕವಿ ಆಗಬೇಕಾದ್ರೆ ಪ್ರತಿಯೊಂದು ಜೀವನದಲ್ಲಿ ಒಂದು ಸಾರ್ಥಕತೆಯನ್ನು ಕಂಡ್ಕೋಬೇಕು, ಒಂದು ಅರ್ಥ ಕಂಡ್ಕೋಬೇಕು. ಹಾಗೆ ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ, ಬ್ರಹ್ಮ ದರ್ಶನವೆಲ್ಲ ಜೀವರೂಪದಲ್ಲಿ. ಬ್ರಹ್ಮ ಎಲ್ಲಿ ಕಾಣಿಸ್ತಾನೆ ನಿಮಗೆ? ಜೀವರೂಪದಲ್ಲೇ ಕಾಣಿಸ್ಬೇಕು. ಅದು ಕಾಣುವಂಥ ಕಣ್ಣು ಇರಬೇಕು ಮುಖ್ಯ. ಅಂದರೆ ಕಾಣಿಸ್ತಾರೆ ನಮಗೆಲ್ಲ 800 ಕೋಟಿ ಲೆಕ್ಕಕ್ಕೆ ಹಾಕ್ಬೋದು, ಆದರೆ 800 ಕೋಟಿಯಲ್ಲಿ ಒಂದು ಮಹಾನ್ ಚೈತನ್ಯ ಇದೆ ಪ್ರತಿಯೊಬ್ಬರಲ್ಲೂ ಅಂತ ಗುರುತಿಸೋದಿದೆಯಲ್ಲ. ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ, ಬ್ರಹ್ಮ ದರ್ಶನವೆಲ್ಲ ಜೀವರೂಪದಲ್ಲಿ, ಬ್ರಹ್ಮಾನುಭವ ದೇಹ ಕರಣಾನುಭವಗಳಲ್ಲಿ. ಈ ಬ್ರಹ್ಮನ ಅನುಭವ ಆಗಬೇಕಾದದ್ದು ದೇಹಗಳಲ್ಲಿ ಮತ್ತು ಇಂದ್ರಿಯಗಳಲ್ಲಿ ಆಗಬೇಕು. ನನಗೆ
ಅಲ್ವಾ? ಸಂತೋಷ ಆಗೋದು ಇಲ್ಲಿ ಆಗಬೇಕಲ್ಲ. ಎಲ್ಲಿವರೆಗೂ ಇಂದ್ರಿಯಗಳನ್ನು ಬೈಕೊಂಡಿರ್ತೀವಿ ಇಂದ್ರಿಯಾತೀತನಾಗಬೇಕು ಅಂತ. ನಾನು ಬೇಡ, ಅದು ಇಂದ್ರಿಯಾತೀತನಾಗು. ಬದುಕಿರೋರು ಇಂದ್ರಿಯ ಚೆನ್ನಾಗಿರ್ಬೇಕು. ಇಂದ್ರಿಯಗಳಿಂದ ಹೋದರೆ ಅನುಭವ ಹೆಂಗಾಗತ್ತೆ? ಅನುಭವ ನನ್ನ ಜೀವನವನ್ನು ಬದಲಾಯಿಸುತ್ತಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಬೆಂಕಿ ಪೊಟ್ಟಣದಿಂದ ಏನೂ ಆಗಲ್ಲ, ಕೊರೆದಾಗ ಬರೋ ಬೆಂಕಿಯಿಂದ ಏನಾದರೂ ಆಗುತ್ತೆ. ಹಾಗೆ ನನಗೆ ಜೀವನದಲ್ಲಿ ಅನುಭವ ಮಾತ್ರ ನನ್ನ ಜೀವನವನ್ನು ಸುಧಾರಿಸುತ್ತೆ, ಜೀವನ ಬದಲಾಯಿಸುತ್ತೆ. ಆ ಅನುಭವ ಆಗಬೇಕಾದ್ರೆ ಇಂದ್ರಿಯಗಳು ಬೇಕು ನನಗೆ. ಅದು ಇಂದ್ರಿಯಗಳಿಗೆ ದಾಸ ಆಗಬಾರ್ದು, ಇಂದ್ರಿಯಗಳನ್ನು ಬಳಸಬೇಕು. ಈ ಕಾರಲ್ಲಿ ಆಕ್ಸಲರೇಟು ಬೇಕು ಬೇಕು ಬೇಕು, ಅದನ್ನು ಬಳಸಬೇಕು. ಬರೀ ಬ್ರೇಕ್ ಹಾಕೊಂಡು ಕೂತ್ರೆ ಪ್ರಯೋಜನ ಇಲ್ಲ, ಬರೀ ಆಕ್ಸಲೇಟರ್ ಹಾಕಿದ್ರೆ ಇಷ್ಟು. ಆದ್ದರಿಂದ ಇಂದ್ರಿಯಗಳನ್ನು ಬಳಸಿಕೊಂಡು ಬ್ರಹ್ಮಾನುಭವ ದೇಹ ಕರಣಾನುಭವಗಳಲ್ಲಿ ಮರ್ಮವಿದು ಮುಕ್ತಿಗೆ ಮಂಕುತಿಮ್ಮ. ಇನ್ನೊಂದು ನನಗೆ ಭಾಳ ಇಷ್ಟವಾದಂಥ ಕಗ್ಗ, ಅತ್ಯಂತ ಹೃದಯ ಕತ್ತರವಾದಂಥ ಕಗ್ಗ, ನನಗೆ ಭಾಳ ಅಪರೂಪದ ಕಗ್ಗ. ಎಸಳಿ ನಡಿ ಗಿಡದ ಬಿಗಿ, ಎಸಳಿ ನಡಿ ಗಿಡದ ಬಿಗಿ, ಮೇಲೆ ಗಾಳಿಯ ಸರಸ, ಕುಸುಮದ ಕ್ಷೇಮ ಆ ಬಿಗಿತ ಬಿಡುತೆಗಳಿಂದ. ಒಂದೊಂದು ಅಕ್ಷರ ಎಷ್ಟು ಚೆನ್ನಾಗಿದೆ ನೋಡಿ. ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ ಪಸರಿಪ ನಯ ಸುಖವೋ ಮಂಕುತಿಮ್ಮ. ಸ್ವಲ್ಪ ನೋಡಿಬಿಡ, ನಾನು ಸಾಕು 3 ಸಾಲೆ ಅದು, ಎಷ್ಟು ಚೆನ್ನಾಗಿದೆ. ಎಸಳಿ ನಡಿ ಗಿಡದ ಬಿಗಿ, ಎಸಳು ಸಣ್ಣ ಸಸಿ ಹಾಕಿದ್ದೀನಿ ನೆಲದೊಳಗೆ, ಕೆಳಗೆ ಬಿಗಿ ಇದೆ, ಬೇರು ಬಿಗಿಯಾಗಿ ಹಿಡ್ಕೊಂಡಿದೆ ಮಣ್ಣು ಅದನ್ನು. ಎಸಳಿ ನಡಿ ಗಿಡದ ಬಿಗಿ, ಮೇಲೆ ಗಾಳಿಯ ಸರಸ. ಕಲ್ಪನೆ ಮಾಡ್ಕೋಬೇಕ್ರಿ, ಒಂದು ಎಸಳು ಮಲ್ಲಿಗೆ ಹೂವಾಗಿದೆ, ಗಾಳಿ ಬಿಟ್ಟಾಗ ಹಿಂಗೆ ತೂಗಾಡ್ತಾ ಇದೆ. ಬೇರು ತೂಗಾಡಿದ್ರೆ ಹೆಂಗಿರುತ್ತೆ? ಗಿಡ ಬದುಕಲ್ಲ. ಕೆಳಗಡೆ ಗಟ್ಟಿಯಾಗೇ ಇರಬೇಕು, ಮೇಲೆ ಸರಸ ಇರಬೇಕು. ಕೆಳಗೆ ಬಿಗಿ, ಮೇಲೆ ಸರಸ. ಕುಸುಮದ ಕ್ಷೇಮ ಆ ಬಿಗಿತ ಬಿಡುತಗಳಿಂದೆ. ಆ ಹೂ ಭದ್ರವಾಗಿ ಕ್ಷೇಮವಾಗಿರೋದು ಕೆಳಗೆ ಬಿಗಿ ಇದ್ದಾಗ, ಮೇಲೆ ಸರಸ ಇದ್ದಾಗ ಮಾತ್ರ ಗಟ್ಟಿಯಾಗಿರ್ತದೆ. ಮುಂದೆ ಏನು ಮಾಡ್ತದೆ ಹೂ? ಅದು ಭಾಳ ಚೆನ್ನಾಗಿ ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿ. ಈ ಪದ ನನಗೆ ಭಾಳ ಇಷ್ಟವಾದಂಥ ಪದ. ನಾನು ಎಲ್ಲ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟಲ್ಲಿ ಪಾಠ ಮಾಡಿದಾಗ ಇದನ್ನೇ ಹೇಳೋದು, ಇನ್ಕ್ಲೂಡಿಂಗ್ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ ಪಾಠ ಮಾಡಿದಾಗ ಇದನ್ನೇ ಹೇಳಿದ್ದು ನಾನು. ಈ ಪದ್ಯನ ಅವ್ರಿಗೆ ಅರ್ಥ ಆಗಲ್ಲ ಕನ್ನಡ, ಬಟ್ ಎಕ್ಸ್ಪ್ಲೇನ್ಡ್ ಇನ್ ಇಂಗ್ಲೀಷ್. ನಿರ್ಯತ್ನ ಸ್ವತಂತ್ರದಿ. ಆ ಹೂವು ಪ್ರಯತ್ನ ಮಾಡಲ್ಲ, ವಾಸನೆ ಕೊಡಬೇಕು, ಪರಿಮಳ ಕೊಡಬೇಕು ಅಂತ ಪ್ರಯತ್ನ ಮಾಡೋದೇ ಇಲ್ಲ, ತನ್ನಷ್ಟಕ್ಕೆ ತಾನೇ ಹೋಗ್ತಾ ಇದೆ. ನಿರ್ಯತ್ನ ಸ್ವತಂತ್ರದಿ ಪಸರಿಪ ನಯ ಸುಖವೋ ಮಂಕುತಿಮ್ಮ. ಇದು ಹೇಗಿದೆ ಅಂದರೆ, ಒಬ್ಬ ಮನುಷ್ಯ ಹೇಳ್ತಾರೆ 4 ಹಂತದಲ್ಲಿ ಬೆಳ್ಕೊಂಡು ಹೋಗ್ತಾನೆ ಅಂತ. ಮೊದಲು ಭಾಳ ಚೆನ್ನಾಗಿದೆ ಮಾತಾಡಿ, ಐ ಆಮ್ ಅನ್ಕಾನ್ಷಿಯಸ್ಲಿ ಇನ್ಕಾಂಪಿಟೆಂಟ್ ಅಂತ. ನನಗೆ ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ, ಅದು ಮುಗ್ಧತೆ ಅಂತೀವೋ ಮೂರ್ಖತೆ ಅಂತೀವೋ ಗೊತ್ತಿಲ್ಲ. ನಾವು ಪ್ರಾರಂಭದ ಜೀವನದಲ್ಲಿ ವಿ ಆರ್ ಅನ್ಕಾನ್ಷಿಯಸ್ಲಿ ಇನ್ಕಾಂಪಿಟೆಂಟ್. ನನಗೆ ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ. ಸ್ವಲ್ಪ ಪ್ರಯತ್ನ ಮಾಡಿ ಮೇಲೆ ಹೋದಾಗ ಐ ಬಿಕಮ್ ಕಾನ್ಷಿಯಸ್ಲಿ ಇನ್ಕಾಂಪಿಟೆಂಟ್. ನನಗೆ ಗೊತ್ತಿಲ್ಲ ಅಂತಾದರೂ ಗೊತ್ತಾಗತ್ತೆ ಮುಂದೆ ಬೆಳೆದಾಗ, ಅಯ್ಯೋ ಇಷ್ಟು ಗೊತ್ತಿಲ್ಲ ನನಗೆ ಅಂತ. ಅದೊಂದು ಹಂತ ಬೆಳವಣಿಗೆ. ಅದುವಾಗಿ ಮುಂದೆ ಪ್ರಯತ್ನಪೂರ್ವಕ ಹೋದಾಗ ಒಂದು 50 ವರ್ಷ ಆದಮೇಲೆ ಐ ಬಿಕಮ್ ಕಾನ್ಷಿಯಸ್ಲಿ ಕಾಂಪಿಟೆಂಟ್. ನನಗೆ ಗೊತ್ತಿದೆ ಅಂತ ಗೊತ್ತಾಯಿತು, ನನಗೆ ಗೊತ್ತಿದೆ ಅಂತ ಗೊತ್ತಾಯಿತು. ಅದು ದೊಡ್ಡದಲ್ಲ, ಅದು ಇನ್ನೂ ಮುಂದೆ ಹೋದಾಗ ಐ ಬಿಕಮ್ ಅನ್ಕಾನ್ಷಿಯಸ್ಲಿ ಕಾಂಪಿಟೆಂಟ್. ಪ್ರಯತ್ನನೇ ಮಾಡಬೇಕಾಗಿಲ್ಲ, ಮಾತಾಡಿದ್ದೆಲ್ಲ ಉಪನಿಷತ್ತು ಆಗಿಬಿಡುತ್ತೆ. ರಾಮಕೃಷ್ಣ ಪರಮಹಂಸರು ಮಾಡಿದ್ದದು ಉಪನಿಷತ್ತು ಓದಲಿಲ್ಲ, ಬೇಕಿಲ್ಲ, ಅವ್ರು ಮಾತಾಡಿದ್ದು ಉಪನಿಷತ್ತಾಯಿತು. ಅನ್ಕಾನ್ಷಿಯಸ್ಲಿ ಕಾಂಪಿಟೆಂಟ್. ನಾವು ನೋಡ್ತಾ ಇರಬೇಕಾದ್ರೆ ಯಾವ ಹಂತದಲ್ಲಿ ಪ್ರೊಫೆಸರ್ ಶಿವಪ್ಪನವರು ಎತ್ತರಕ್ಕೆ ಹೋಗಿದ್ದಾರೆ ಅಂತ. ಹಿ ಈಸ್ ಅನ್ಕಾನ್ಷಿಯಸ್ಲಿ ಕಾಂಪಿಟೆಂಟ್. ಅನ್ಕಾನ್ಷಿಯಸ್ಲಿ ಕಾಂಪಿಟೆಂಟ್. ಅವರು ಪ್ರಯತ್ನ ಮಾಡಬೇಕಾಗಿಲ್ಲ. ಅವರ ಜೀವನಾನುಭವ ಎಷ್ಟರ ಮಟ್ಟಿಗಿದೆ, ಆ ಹೃದಯ ಎಂಥ ಕವಿ ಹೃದಯ ಇದೆ, ಬರವಣಿಗೆ ಸಾರ್ಥಕತೆ ಎಷ್ಟಿದೆ, ಅದ್ರ ಹಿಂದೆ ಓದು ಎಷ್ಟಿದೆ, ಪರಿಶ್ರಮ ಎಷ್ಟಿದೆ, ಅದೆಲ್ಲವೂ ಸೇರ್ಕೊಂಡು ಏನಾಗಿದ್ದಾರೆ ಅಂದರೆ ಇತ್ತವ್ರು ಏನು ಮಾತಾಡಿದ್ರು ಕಾವ್ಯ ಆಗಿಬಿಡುತ್ತೆ. ಆ ಮಟ್ಟಕ್ಕೆ ಅನ್ಕಾನ್ಷಿಯಸ್ಲಿ ಕಾಂಪಿಟೆಂಟ್. ಅದನ್ನೇ ನಾನು ಹೇಳೋದು, ನಿರ್ಯತ್ನ ಸ್ವತಂತ್ರದಿಂ. ಅವ್ರು ನೋಡಿದಾಗ ಅದೇ ನೆನಪಾಗುತ್ತೆ ನನಗೆ. ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ ಪಸರಿಪ ನಯ ಸುಖವೋ ಮಂಕುತಿಮ್ಮ. ಆ ಹರಡ್ತಾರಲ್ಲ, ನಾ ಹೇಳಿದ್ದಲ್ಲಾಗಲೇ ಅವ್ರು ಹೇಳಿದರು, ಅಮೆರಿಕದಲ್ಲಿದ್ದಾಗ 1 ತಿಂಗಳಲ್ಲಿ ಬರೀತಾ ಹೋದೆ, ಗೊತ್ತೇ ಆಗಲಿಲ್ಲ, 1,000 2,000 ಆಗ್ಬಿಡ್ತು ಅಂತ ಹೇಳಿದರು. 1 ತಿಂಗಳಲ್ಲಿ 2,000 ಬರೆಯೋದು, ಅದು ಇದೇ ನಿರ್ಯತ್ನ ಸ್ವತಂತ್ರದಿಂ. ಬರೆದದ್ದೆಲ್ಲ ಕಾವ್ಯ ಆಗಿಬಿಡುತ್ತೆ, ಬರೆದದ್ದೆಲ್ಲ ಒಂದು ಚೌಪತಿ ಆಗಿಬಿಡುತ್ತೆ. ಆ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ನನಗನ್ಸುತ್ತೆ ಶಿವಪ್ಪನವರು ಅತ್ಯಂತ ಮಾಗಿದ ಜೀವ, ಪರಿಪಕ್ವವಾದ ಜೀವನದ ಎಲ್ಲವನ್ನು ಒಳ್ಳೆಯದನ್ನೇ ಕಂಡವರು. ಆಗ ನನ್ನ ಸ್ನೇಹಿತರು ಹೇಳಿದರು, ನನ್ನ ಬಗ್ಗೆ ಹೇಳ್ತಾ ಒಳ್ಳೆಯದನ್ನು ಕಾಣಬೇಕು ಅಂತ. ಐ ಸ್ಟಿಲ್ ಬಿಲೀವ್ ವರ್ಲ್ಡ್ ಈಸ್ ನಾಟ್ ಬ್ಯಾಡ್. ನನ್ನ ಸ್ಟೇಟ್ಮೆಂಟ್, ವರ್ಲ್ಡ್ ಈಸ್ ಬ್ಯೂಟಿಫುಲ್. ಇವತ್ತಿಗೂ ಜಗತ್ತು ತುಂಬ ಚೆನ್ನಾಗಿದೆ. 85% ಇನ್ ದ ವರ್ಲ್ಡ್ ಆರ್ ಬ್ಯೂಟಿಫುಲ್, ವೆರಿ ಗುಡ್. 15% ಜನ ಗದ್ದಲ ಮಾಡ್ತಾರೆ, ಬಿಟ್ಬಿಡಿ, ಅವು ಮಾರ್ಜಿನಲ್, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ರಿಪೇರ್ ಮಾಡೋಕ್ಕೆ ಹೋಗಬಾರ್ದು.
ಆದರೆ ಬಹಳ ಜನ ಒಳ್ಳೆಯವರಿದ್ದಾರೆ. ನಾನು ಖಚಿತವಾದ ನಂಬಿಕೆ ಜೀವನದಲ್ಲಿ ಇವತ್ತಿಗೂ ಒಳ್ಳೆಯ ಜನ ಸಾಕಷ್ಟು ಜನ ಇದ್ದಾರೆ. ನೀವು ಮಾಡಬೇಕು ಅಂತ ಕೈ ಹಾಕಿದರೆ 100 ಜನ ನಿಂತ್ಕೋತಾರೆ. ಅವತ್ತು ಹೇಳಿದ್ರು ಕನಕರಾಜ್ ಅವರು, ನಾನು ನಟೇಶ್ ಅವರು 3-4 ಜನ ಕೂತ್ಕೊಂಡು ಮಾತಾಡಿದಾಗ ಅವತ್ತೇ DVG ಪ್ರತಿಷ್ಠಾನದ ಬೀಜ ಆಯಿತು ಅಂತ. ಒಂದು 3 ಜನ ಕೂತ್ಕೊಂಡು ವಿಚಾರ ಮಾಡಿದ್ವಿ, ಇವತ್ತೊಂದು 100 ಜನ ಬರಬೇಕು ಕಾರ್ಯಕ್ರಮಕ್ಕೆ ಅಂತಂದರೆ ಇದು ನಂಬಿಕೆ ಬರಲ್ವ ಜಗತ್ತು ಚೆನ್ನಾಗಿದೆ ಅಂತ. ಜಗತ್ತು ಹೆಂಗೆ ಕೆಟ್ಟಿದೆ ರೀ? ಅದು ಜಗತ್ತು ಕೆಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮುದ್ದುರಾಮನ ಮಾತುಗಳನ್ನು ಕೇಳ್ತಾ ಹೋದಾಗ ನಮಗಿನ್ನೂ ಜಗತ್ತಿನಲ್ಲಿ ಎಷ್ಟು ಒಳ್ಳೇದಿದೆಯಲ್ಲ ಅಂತ ನಮ್ಮ ಎದೆಗೆ ಮಗದು ಕೊಡ್ತಾರೆ ನಮ್ಮ ಹೃದಯಕ್ಕೆ ಅವರು. ಅದನ್ನು ತುಂಬ ಸಂತೋಷ ಕೊಟ್ಟಿದ್ದಾರೆ. ಜಾಸ್ತಿ ಮಾತಾಡಲ್ಲ, ಅವ್ರು ಮಾತಾಡಬೇಕು ಇವತ್ತು. ಕೊನೆಗೊಂದು ಘಟನೆ ಹೇಳಿ ಮುಗಿಸ್ಬೇಕು. ನಾನು ಒಬ್ಬ ವ್ಯಕ್ತಿ ಇದ್ದ, ಅವನು ಅತ್ಯಂತ ನಿಸ್ವಾರ್ಥಿ. ತನಗೋಸ್ಕರ ಏನು ಮಾಡದೆ ಪರರಿಗೆ ಒಳ್ಳೇದು ಮಾಡಬೇಕು ಅಂತ ಬದುಕಿದಂಥ ಮನುಷ್ಯ. ಯಾವಾಗಲೂ ಮತ್ತೊಬ್ಬರ ಬಗ್ಗೆನೇ ಚಿಂತೆ, ಮತ್ತೊಬ್ಬರಿಗೆ ಕಾಳಜಿ. ಒಂಚೂರು ನೋವಾದರೆ ಕಣ್ಣಲ್ಲಿ ನೀರು ಬರಬೇಕು ಇವನಿಗೆ, ಏನಾದರೂ ಸಹಾಯ ಮಾಡಲಾ ಅಂತ ಕೇಳೋನು ಎಲ್ಲರಿಗೂ ಹೋಗಿ. ಅವನು ಎಷ್ಟು ಒಳ್ಳೆಯವನಾಗಿದ್ದ ಅಂದರೆ ದೇವತೆಗಳಿಗೆ ಆಶ್ಚರ್ಯ ಆಯ್ತಂತೆ. ಇಂಥ ವ್ಯಕ್ತಿ ಇರೋಕ್ಕೆ ಸಾಧ್ಯ ಇದೆ ಭೂಮಿ ಮೇಲೆ. ದೇವರೇ ಹೇಳಿದ್ರಂತೆ, ಇಂಥ ಮನುಷ್ಯ ಒಂದು ಪವಾಡ ಮಾಡೋ ಶಕ್ತಿ ಕೊಟ್ಬಿಡಪ್ಪ. ಪವಾಡ ಮಾಡುವಂಥದ್ದು, ಹುಟ್ಟಿದ ತಕ್ಷಣ ಬದಲಾಗುವಂಥದ್ದು, ರೋಗ ರುಜಿನಗಳು ಕಷ್ಟಗಳು ಪರಿಹಾರ ಆಗುವಂಥ ಶಕ್ತಿ ಪವಾಡ ಕೊಟ್ಬಿಡು. ದೇವ್ರು ಆಗ್ಬೋದು, ಅವನ್ನೇ ಕೇಳಿ, ಅವ್ನು ಏನು ಬೇಕು ಕೇಳಿ ಕೊಟ್ಬಿಡ್ತೀನಿ ಅಂದಂತೆ ದೇವರು. ಈ ದೇವತೆಗಳು ಬಂದರು ಆ ಮನುಷ್ಯನ ಹತ್ರ. ದೇವ್ರು ಹೇಳಿದ್ದಾನಪ್ಪ, ನಿನಗೆ ಪವಾಡ ಮಾಡೋ ಶಕ್ತಿ ಕೊಡ್ತಾನಂತೆ. ಯಾವ ಪವಾಡ ಬೇಕು? ನೀನು ಯಾರನ್ನು ಮುಟ್ತೀಯೋ, ಅವ್ರು ಮಾತಾಡ್ತೀಯೋ, ಅವ್ರ ರೋಜ ರುಜಿನಗಳು ಕಷ್ಟಗಳು ಪರಿಹಾರ ಆಗುವಂಥ ಪವಾಡ ಕೊಡಿಸ್ಬಿಡೋಣ ಅಂದ್ರಂತೆ. ಛೇ ಅಂದ. ಅದು ಬೇಡ ನನಗೆ, ಅದು ದೇವರ ಕೆಲಸ, ನಾ ಮಾಡಬಾರ್ದು ಅದನ್ನು. ಆಯ್ತು ಬಿಡು, ನಿನ್ನ ಹತ್ರ ಬಂದವರು ಮಾತಾಡಿದವರಿಗೆ ತಕ್ಷಣ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ಪವಾಡ ಶಕ್ತಿ ಕೊಡು ಅಂತ ಕೇಳೋಣ. ಬೇಡ, ಅದು ದೇವತೆಗಳ ಕೆಲಸ, ನನ್ನ ಕೆಲಸ ಅಲ್ಲ ಅಂದವನು. ನಿನಗೇನಪ್ಪ ಕೊಡೋಣ ಹಾಗಾದ್ರೆ? ನನಗೇನು ಬೇಡವರ ಅಂದ. ಹಂಗಲ್ಲಪ್ಪ, ಸ್ಯಾಂಕ್ಷನ್ ಆಗೋಗಿದೆ, ಅವನು ಕೊಟ್ಟಿದ್ದಾನೆ ಭಗವಂತ, ನೀನು ಕೊಡಲೇಬೇಕು, ನಾವು ಏನಾದರೂ ಒಂದು ಪವಾಡ ಕೇಳ್ಕೊಂಬಿಡು ಅಂದ. ಅವನು ಹೇಳಿದಂಥ ಮಾತು ಭಾಳ ಚೆನ್ನಾಗಿತ್ತು. ನನಗೆ ಯಾವುದೂ ಬೇಡ ಸ್ವಾಮಿ, ನನ್ನ ಕಡೆಯಿಂದ ಒಳ್ಳೆ ಕೆಲಸ ಭಗವಂತ ಮಾಡಿಸ್ಬಿಡಿ, ಆದರೆ ನಾ ಮಾಡಿಸಿದ್ದೀನಿ ಅಂತ ನನಗೆ ಗೊತ್ತಾಗದೆ ಹೋಗಲಿ ಅಂತ. ಚೆನ್ನಾಗಿ ಭಗವಂತ ನನ್ನ ಕಡೆಯಿಂದ ಎಲ್ಲಿ ಆ ಸಾಧ್ಯಷ್ಟು ಒಳ್ಳೆ ಕೆಲಸ ಮಾಡಿಸು, ಆದರೆ ನಾ ಮಾಡಿಸಿದ್ದು ಅಂತ ನನಗೆ ಗೊತ್ತಾಗಲಾರ್ದಂಗೆ ಇರು ಅಂತ ಹೇಳ್ತಾರೆ ದೇವತೆಗಳು. ತಥಾಸ್ತು ಅಂದ್ರು ಹೋದರು. ಮುಂದೆ ಆ ಮನುಷ್ಯ ಎಲ್ಲೆಲ್ಲಿ ಹೋಗ್ತಾನೆ, ಎಲ್ಲೆಲ್ಲಿ ಅವನ ನೆರಳು ಬಿತ್ತು, ಅವನ ಜೊತೆಗೆ ಯಾರ್ಯಾರು ಬಂದರು ಅವ್ರ ಮನಸ್ಸಿಗೆಲ್ಲ ಸಂತೋಷ, ಆಮೋದ ಆಯ್ತಂತೆ, ಸಂತೋಷ ಆಯ್ತಂತೆ, ಅವ್ರ ನೋವು ಕಮ್ಮಿ ಆಯ್ತಂತೆ. ಜನ ಅವ್ನು ನೋಡಿದರು, ಅವನ ಹೆಸರೇ ಮರೆತು ಬಿಟ್ರು. ಅವನ ಹೆಸರು ಬದಲಾಗಿ ಪವಿತ್ರ ನೆರಳು ಅಂತ ಆಯ್ತು ಅವನ ಹೆಸರು. ಅವನ ಹೆಸರೇ ಪವಿತ್ರ. ಅವನ ನೆರಳು ಎಲ್ಲೆಲ್ಲಿ ಬಿಡ್ತದೋ ಜನಕ್ಕೆ ಒಳ್ಳೇದಾಗ್ತದೆ ಅಂತ. ಹಾಗೆ ಶಿವಪ್ಪನವರ ಮುದ್ದು ರಾಮ ಎಲ್ಲಿ ಹೋಗ್ತಾನೋ ಅಲ್ಲಲ್ಲಿ ಮನಸ್ಸಿಗೆ ನೆಮ್ಮದಿ, ಸಂತೋಷ, ತೃಪ್ತಿ ಆಗ್ತದೆ. ಅಂಥ ಕೃತಿಯನ್ನು ಕೊಟ್ಟು ಇಂದು DVG ಪ್ರಶಸ್ತಿಗೆ ಪಾತ್ರರಾದಂಥ ಪ್ರೊಫೆಸರ್ ಶಿವಪ್ಪನವರಿಗೆ ನಮ್ಮೆಲ್ಲರ ಅಭಿನಂದನೆಗಳು, ಪ್ರಣಾಮಗಳನ್ನು ಸಲ್ಲಿಸ್ತಾ, ಸರ್ ನಮಗಿನ್ನೂ ಮುದ್ದು ರಾಮ ಹೆಚ್ಚಬೇಕು, ಇನ್ನೂ ಬರೆಯಿರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.